ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಮತ ಸುಧಾರಣೆ ಹಾಗೂ ಮಾರ್ಟಿನ್ ಲೂಥರ್ ನೇತೃತ್ವದಲ್ಲಿ ಕಂಡುಬರ್ತಕ್ಕಂಥ ಹೋರಾಟದ ಬಗ್ಗೆ ಚರ್ಚೆಯನ್ನು ಕೈಗೊಂಡ ನಂತರ ಸದ್ಯದ ಅವಧಿಯಲ್ಲಿ ನಾವು ಚರ್ಚೆಯನ್ನು ಕೈಗೊಳ್ಳತಕ್ಕಂಥ ಮತ್ತೊಂದು ಪ್ರಮುಖ ವಿಷಯ ಯಾವತ್ತಪ್ಪ ಅಂತಂದ್ರೆ ಪ್ರತಿ ಧಾರ್ಮಿಕ ಸುಧಾರಣೆ ಅಥವಾ ಕೌಂಟರ್ ರಿಫಾರ್ಮೇಶನ್. ಹೀಗಾಗಿ ಈ ಕೌಂಟರ್ ರಿಫಾರ್ಮೇಶನ್ ಅಥವಾ ಪ್ರತಿ ಧಾರ್ಮಿಕ ಸುಧಾರಣೆ ಅಂತ ಬಂದಾಗ ಇದು ಕಳೆದುಕೊಂಡಂತಹ ಕ್ಯಾಥೋಲಿಕ್ ಚರ್ಚಿನ ಜನಪ್ರಿಯತೆಯನ್ನ ಹೆಚ್ಚಿಸುವ ಸಲುವಾಗಿ ನಡೆದಂತಹ ಒಂದು ಹೋರಾಟ. ಹೀಗಾಗಿ ಈ ಒಂದು ಪ್ರತಿ ಧಾರ್ಮಿಕ ಸುಧಾರಣೆಯ ಬಗ್ಗೆ ಏನ್ ಮಾಡೋಣಪ್ಪ ಅಂದ್ರೆ ಇವತ್ತಿನ ಅವಧಿಯಲ್ಲಿ ಚರ್ಚೆನ ಕೈಗೊಳ್ಳೋಣ. ಆರಂಭದಲ್ಲಿ ಈ ಪ್ರತಿ ಧಾರ್ಮಿಕ ಸುಧಾರಣೆ ಆರಂಭವಾಗಲಿಕ್ಕೆ ಕಂಡು ಬರ್ತಕ್ಕಂಥ ಅದರ ಒಂದು ಹಿನ್ನೆಲೆಯನ್ನು ನೋಡೋದಾದ್ರೆ 16ನೇ ಶತಮಾನದ ಹೊತ್ತಿಗೆ ಅಂದ್ರೆ ಮಾರ್ಟಿನ್ ಲೂಥರ್ ನೇತೃತ್ವದಲ್ಲಿ ಕಂಡು ಬರ್ತಕ್ಕಂಥ ಮತ ಸುಧಾರಣಾ ಚಳುವಳಿ ನಡೆದ ಪರಿಣಾಮದಿಂದಾಗಿ ಯುರೋಪಿನ ನಾನಾ ಕಡೆಗಳಲ್ಲಿ ಏನಾಗಿದ್ದಪ್ಪ ಅಂತಂದ್ರೆ ಹಲವಾರು ಪಂಥಗಳು ಏಳಿಗೆ ಹೊಂದಿದ್ದು. ಉದಾಹರಣೆಗೆ ಪ್ರೊಟೆಸ್ಟೆಂಟ್ ಪಂಥ ಆಗಿರ್ಬೋದು, ಆಂಗ್ಲಿಕನ್ ಪಂಥ ಆಗಿರ್ಬೋದು, ಕ್ಯಾಲ್ವಿನಿಸಂ ಆಗಿರ್ಬೋದು, ಪ್ಯೂರಿಟಾನಿಸಂ ಆಗಿರ್ಬೋದು. ಹೀಗೆ ಈ ರೀತಿಯಾಗಿ ಕ್ರೈಸ್ತ ಧರ್ಮಕ್ಕೆ ಸಂಬಂಧಿಸಿದ ಅನೇಕ ಪಂಥಗಳೆಲ್ಲವೂ ಏನಾಗಿದ್ದಪ್ಪ ಅಂದ್ರೆ ಯುರೋಪಿನ ನಾನಾ ಕಡೆಗಳಲ್ಲಿ ತನ್ನ ಒಂದು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದು. ಅಷ್ಟೇ ಅಲ್ಲದೆ ಈ ಎಲ್ಲ ಪಂಥಗಳ ಪೈಕಿ ಲುಥರಾನಿಸಂ ಅಥವಾ ಪ್ರೊಟೆಸ್ಟೆಂಟ್ ಅಂತಕ್ಕಂಥ ಒಂದು ಪಂಥ ಏನಾಗಿತ್ತಪ್ಪ ಅಂದ್ರೆ ದಿನದಿಂದ ದಿನಕ್ಕೆ ಇಡೀ ಯುರೋಪಿನ ನಾನಾ ಭಾಗಗಳಲ್ಲಿ ತನ್ನ ಒಂದು ಜನಪ್ರಿಯತೆಯನ್ನ ಹೆಚ್ಚಿಸಿಕೊಳ್ಳುವ ಮುಖೇನ ಕ್ಯಾಥೋಲಿಕ್ ಪಂಥಕ್ಕೆ ವಿರುದ್ಧವಾಗಿ ಒಂದು ಬಲಿಷ್ಠ ಪಂಥವಾಗಿ ಹೊರಹೊಮ್ಮಿತು. ಕಾರಣ ಏನಪ್ಪ ಅಂದ್ರೆ ಅದು ತನ್ನ ಒಂದು ತತ್ವ ಸಿದ್ಧಾಂತಗಳ ಮುಖೇನ ಯುರೋಪಿನ ನಾನಾ ದೇಶಗಳ ಜನರನ್ನ ಏನ್ ಮಾಡಿತಪ್ಪ ಅಂದ್ರೆ ಆಕರ್ಷಣೆ ಮಾಡಿತ್ತು ಅಂತ ಹೇಳ್ಬೋದು. ಹೀಗಾಗಿ ಈ ಸಂದರ್ಭದಲ್ಲಿ ಒಂದ್ ಕಡೆ ದಿನದಿಂದ ದಿನಕ್ಕೆ ಪ್ರೊಟೆಸ್ಟೆಂಟ್ ಪಂಥ ಜನಪ್ರಿಯತೆಯನ್ನ ಹೆಚ್ಚಿಗೆ ಮಾಡಿಕೊಳ್ಳುತ್ತೆ, ಮತ್ತೊಂದು ಕಡೆ ಮುಂಚೆ ಇರತಕ್ಕಂತ ಕ್ಯಾಥೋಲಿಕ್ ಚರ್ಚ್ ಮತ್ತು ಮತ ಇದು ತನ್ನ ಜನಪ್ರಿಯತೆಯನ್ನ ಕಳೆದುಕೊಳ್ಳುತ್ತಾ ಯುರೋಪಿನ ನಾನಾ ಭಾಗಗಳಲ್ಲಿ ಇದಕ್ಕೆ ತನ್ನದೇ ಆದಂತ ಅಸ್ತಿತ್ವ ಇಲ್ಲದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ ಹೇಳ್ಬೋದು. ಹೀಗಾಗಿ ಇದನ್ನೆಲ್ಲವನ್ನ ಗಮನಿಸಿರ್ತಕ್ಕಂತ ಕ್ಯಾಥೋಲಿಕ್ ಧರ್ಮದ ಧರ್ಮಗುರು ಏನ್ ಮಾಡ್ತಾರಪ್ಪ ಅಂದ್ರ ಇದೇ ರೀತಿಯಾಗಿ ಈ ಪ್ರೊಟೆಸ್ಟೆಂಟ್ ಪಂಥವನ್ನ ಜನಪ್ರಿಯತೆಗೊಳ್ಳಲು ಬಿಟ್ಟಿದ್ದೇ ಆದ್ರ ಈ ಕ್ಯಾಥೋಲಿಕ್ ಧರ್ಮಕ್ಕೆ ಉಳಿಗಾಲವಿಲ್ಲವೆಂದು ಭಾವಿಸಿಕೋತಾರೆ. ಹೀಗೆ ಉಳಿಗಾಲವಿಲ್ಲವೆಂದು ಭಾವಿಸಿಕೊಂಡಂತಹ ಈ ಕ್ಯಾಥೋಲಿಕ್ ಪಂಥದ ಧರ್ಮಗುರುಗಳು ಏನ್ ಮಾಡ್ತಾರಪ್ಪ ಅಂದ್ರ ಕಳೆದುಕೊಂಡಂತಹ ಕ್ಯಾಥೋಲಿಕ್ ಚರ್ಚಿನ ಜನಪ್ರಿಯತೆಯನ್ನ ಮರಳಿ ಪಡೆದುಕೊಂಡು ಆ ಕ್ಯಾಥೋಲಿಕ್ ಚರ್ಚಿನಲ್ಲಿರ್ತಕ್ಕಂಥ ದೋಷಗಳನ್ನ ಸುಧಾರಿಸುವ ಸಲುವಾಗಿ ಹಲವಾರು ರೀತಿಯ ಸುಧಾರಣೆಗಳನ್ನ ಕೈಗೊಳ್ತಾರೆ. ಹೀಗೆ ಈ ಹಿನ್ನೆಲೆಯಲ್ಲಿ ಕಂಡು ಬರ್ತಕ್ಕಂಥ ಸುಧಾರಣಾ ಚಳುವಳಿಯನ್ನೇ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಪ್ರತಿ ಧಾರ್ಮಿಕ ಸುಧಾರಣೆ ಅಂತ ಕರಿತೀವಿ. ಅಥವಾ ಈ ಪ್ರತಿ ಧಾರ್ಮಿಕ ಸುಧಾರಣೆಯನ್ನ ಸಾಮಾನ್ಯ ಅರ್ಥದಲ್ಲಿ ಹೇಳೋದಾದ್ರ ಪ್ರತಿ ಧಾರ್ಮಿಕ ಸುಧಾರಣೆ ಎಂದರೆ ಪ್ರೊಟೆಸ್ಟೆಂಟ್ ಪಂಥಕ್ಕೆ ವಿರುದ್ಧವಾಗಿ ರೋಮನ್ ಕ್ಯಾಥೋಲಿಕ್ ಚರ್ಚಿನ ಜನಪ್ರಿಯತೆಯನ್ನ ಹೆಚ್ಚಿಸಲು ನಡೆದ ಸುಧಾರಣಾ ಚಳುವಳಿಯನ್ನ ಏನಂತ ಕರಿತಾರಪ್ಪ ಅಂದ್ರೆ ಪ್ರತಿ ಧಾರ್ಮಿಕ ಸುಧಾರಣಾ ಚಳುವಳಿ ಅಂತ ಕರೀತಾರೆ. ಹೀಗೆ ಈ ಪ್ರತಿ ಧಾರ್ಮಿಕ ಸುಧಾರಣೆ ಬಹು ಬೇಗನೆ ಎಲ್ಲೆಡೆಗಳಲ್ಲಿ ಪಸರಿಸಲಿಕ್ಕೆ ಕಾರಣೀಕರ್ತನಾದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಈ ಇಗ್ನೇಷಿಯಸ್ ಲಯೋಲ್ ಅಂತಕ್ಕಂಥ ವ್ಯಕ್ತಿ. ಹೀಗೆ ಈ ಇಗ್ನೇಷಿಯಸ್ ಲಯೋಲನ ನೇತೃತ್ವದಲ್ಲಿ ಕಂಡು ಬರ್ತಕ್ಕಂತಹ ಈ ಪ್ರತಿ ಧಾರ್ಮಿಕ ಸುಧಾರಣೆಯನ್ನು ತೆಗೆದುಕೊಂಡಾಗ ಇದು ತನ್ನದೇ ಆದಂತಹ ಉದ್ದೇಶಗಳನ್ನ ಹೊಂದಿತ್ತು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಮೊದಲ ಉದ್ದೇಶ ಅಂತ ಬಂದಾಗ ಶಿಕ್ಷಿಸುವುದು, ಎರಡನೇ ಉದ್ದೇಶ ಅಂತ ಬಂದಾಗ ಸುಧಾರಿಸುವುದು, ಮೂರನೇ ಉದ್ದೇಶ ಅಂತ ಬಂದಾಗ ಮತಾಂತರಿಸುವುದು, ನಾಲ್ಕನೇ ಉದ್ದೇಶ ಅಂತ ಬಂದಾಗ ಸಾಮಾಜಿಕ ಸೇವೆಯನ್ನ ಕೈಗೊಳ್ಳೋದು. ಹಾಗಾದ್ರೆ ಈ ಶಾರ್ಟ್ ಆಗಿ ಕಂಡು ಬರ್ತಕ್ಕಂತಹ ಈ ಮುಖ್ಯ 4 ಉದ್ದೇಶಗಳನ್ನ ತೆಗೆದುಕೊಂಡಾಗ ಆರಂಭದಲ್ಲಿ ಶಿಕ್ಷಿಸುವುದು ಅಂತ ಬಂದಾಗ ಏನನ್ನ ಶಿಕ್ಷಿಸುವುದಪ್ಪ ಅಂತಂದ್ರೆ ಕ್ಯಾಥೋಲಿಕ್ ಮತವನ್ನ ಹಾಗೂ ಕ್ಯಾಥೋಲಿಕ್ನ ದೈವ ನಿಂದನೆ ಮಾಡಿದವರನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಶಿಕ್ಷಿಸುವುದು. ಅಷ್ಟೇ ಅಲ್ಲದೆ ಕ್ಯಾಥೋಲಿಕ್ ಧರ್ಮಕ್ಕೆ ವಿರುದ್ಧವಾಗಿ ತಪ್ಪನ್ನ ಎಸಗಿದ ವ್ಯಕ್ತಿಗಳನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಅವರಿಗೆ ದಂಡವನ್ನ ನೀಡುವ ಮುಖೇನ ಹಾಗೂ ಬಹಿಷ್ಕಾರ ಹಾಕುವ ಮುಖೇನ ಅಥವಾ ಘೋರ ಕೃತ್ಯ ಮಾಡಿದ್ದೇ ಆದ್ರೆ ಅವರನ್ನ ಮರಣ ದಂಡನೆಗೆ ಒಳಪಡಿಸುವ ಮುಖೇನ ಏನ್ ಮಾಡಬೇಕಪ್ಪ ಅಂದ್ರೆ ಶಿಕ್ಷೆಯನ್ನ ಕೊಡಬೇಕು. ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಏನಕತ್ತಪ್ಪ ಅಂದ್ರೆ ಈ ಪ್ರತಿ ಧಾರ್ಮಿಕ ಸುಧಾರಣಾ ಚಳವಳಿ ಆರಂಭ. ಹೀಗಾಗಿ ಆ ಪ್ರತಿ ಧಾರ್ಮಿಕ ಸುಧಾರಣಾ ಚಳವಳಿಯ ಮೊದಲ ಉದ್ದೇಶ ಏನಪ್ಪಾ ಅಂದ್ರೆ ಶಿಕ್ಷಿಸುವುದು. ಯಾರನ್ನ ಶಿಕ್ಷಿಸುವುದು? ಕ್ಯಾಥೋಲಿಕ್ ಧರ್ಮ ಮತ್ತು ದೈವ ನಿಂದನೆ ಮಾಡಿದ ವ್ಯಕ್ತಿಗಳನ್ನ. ಎಲ್ಲಿ ಶಿಕ್ಷಿಸುವುದ್ರಿ? ಈ ಇನ್ಕ್ವಿಸಿಷನ್ ಅಂತಕ್ಕಂಥ ಒಂದು ನ್ಯಾಯಾಲಯಗಳಲ್ಲಿ. ಇನ್ನು ಎರಡನೇ ಒಂದು ಉದ್ದೇಶ ಏನ್ರಿ? ಸುಧಾರಿಸುವುದು. ಏನನ್ನ ಸುಧಾರಿಸುವುದಪ್ಪ ಅಂತಂದ್ರ ಟ್ರೆಂಟ್ ಕೌನ್ಸಿಲ್ ಮುಖೇನ ಆ ಕ್ಯಾಥೋಲಿಕ್ ಚರ್ಚ್ ನಲ್ಲಿ ಕಂಡು ಬರ್ತಕ್ಕಂಥ ಭ್ರಷ್ಟಾಚಾರಗಳಾಗಿರ್ಬಹುದು, ದುಂದುಗಾರಿಕೆ ಆಗಿರಬಹುದು, ಚರ್ಚ್ ಹುದ್ದೆಗಳು
ಮತ್ತು ಕ್ಷಮಾಪಣಾ ಪತ್ರಗಳ ಮಾರಾಟ ಆಗಿರಬಹುದು, ಪೋಪ್ ಮತ್ತು ಪಾದ್ರಿಗಳ ಅನೈತಿಕ ಜೀವನ ಆಗಿರಬಹುದು. ಹೀಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನ್ ಮಾಡೋದಪ್ಪ ಅಂದ್ರೆ ಸುಧಾರಣೆಯನ್ನು ಕೈಗೊಳ್ಳೋದು. ಯಾವುದರ ಮುಖೇನ ರೀ? ಈ ಟ್ರೆಂಟ್ ಕೌನ್ಸಿಲಿನ ಮುಖೇನ. ಇದು ಪ್ರತಿ ಧಾರ್ಮಿಕ ಸುಧಾರಣೆಯ ಎರಡನೇ ಒಂದು ಮುಖ್ಯ ಉದ್ದೇಶ. ಇನ್ನು ಮೂರನೇ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಮತಾಂತರಿಸುವುದು. ಯಾರನ್ನ ಮತಾಂತರಿಸುವುದಪ್ಪ ಅಂತಂದ್ರೆ ಮಾರ್ಟಿನ್ ಲೂಥರ್ನ ನೇತೃತ್ವದಲ್ಲಿ ನಡೆದಂತಹ ಆ ಒಂದು ಚಳುವಳಿಯ ಪರಿಣಾಮದಿಂದಾಗಿ ಸಾವಿರಾರು ಸಂಖ್ಯೆಯ ಒಂದು ಕ್ಯಾಥೋಲಿಕ್ಕರು ಏನಾಗಿರ್ತಾರ್ರಿ, ಕ್ಯಾಥೋಲಿಕ್ ಮತವನ್ನ ಬಿಟ್ಟು ಪ್ರೊಟೆಸ್ಟೆಂಟ್ ಪಂಥಕ್ಕೆ ಮತಾಂತರಗೊಂಡಿರ್ತಾರೆ. ಹೀಗೆ ಕ್ಯಾಥೋಲಿಕ್ ಅನ್ನ ಬಿಟ್ಟು ಪ್ರೊಟೆಸ್ಟೆಂಟ್ಗೆ ಮತಾಂತರಗೊಂಡಂತಹ ಜನರನ್ನ ಪುನಃ ಏನ್ ಮಾಡುತ್ತಪ್ಪ ಅಂದ್ರ ಈ ಒಂದು ಕ್ಯಾಥೋಲಿಕ್ ಪಂಥಕ್ಕೆ ಮರಳಿ ತರುವುದು. ಈ ಒಂದು ಉದ್ದೇಶಕ್ಕಾಗಿ ಏನ್ ಮಾಡ್ತಾರ್ರಿ, ಈ ಮತಾಂತರ ನೀತಿಯನ್ನು ಕೈಗೊಳ್ತಾರೆ. ಉದಾಹರಣೆಗೆ ನಮ್ಮ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಆರ್ಯ ಸಮಾಜವನ್ನು ತೆಗೆದುಕೊಂಡಾಗ ಸ್ವಾಮಿ ದಯಾನಂದ್ ಸರಸ್ವತಿ ಅವರ ನೇತೃತ್ವದಲ್ಲಿ ನಡೆದಂತಹ ಶುದ್ಧಿ ಚಳುವಳಿಯನ್ನ ನಾವಿಲ್ಲಿ ಹೋಲಿಕೆ ಮಾಡ್ಕೋಬಹುದು. ಶುದ್ಧಿ ಚಳುವಳಿ ಅಂದ್ರೆ ಏನ್ರಿ? ಗೋ ಬ್ಯಾಕ್ ಟು ವೇದಾಸ್, ವೇದಗಳಿಗೆ ಹಿಂತಿರುಗಿರಿ. ಅಂದ್ರೆ ಹಿಂದೂ ಧರ್ಮವನ್ನ ಬಿಟ್ಟು ಕ್ರೈಸ್ತ ಮತ್ತು ಇಸ್ಲಾಂ ಪಂಥಕ್ಕೆ ಮತಾಂತರಗೊಂಡಂತಹ ವ್ಯಕ್ತಿಗಳನ್ನ ಮತ್ತೆ ಹಿಂದೂ ಧರ್ಮಕ್ಕೆ ಮರಳಿ ತರುವ ಸಲುವಾಗಿ ಅವ್ರೇನ್ ಆರಂಭಿಸಿದ್ರಿ? ಶುದ್ಧಿ ಚಳುವಳಿ ಅಥವಾ ವೇದಗಳಿಗೆ ಹಿಂತಿರುಗಿ ಅಂತ ಕರೆ ಕೊಟ್ಟಿರ. ಅದೇ ರೀತಿಯಾಗಿ ಈ ಪ್ರತಿ ಧಾರ್ಮಿಕ ಸುಧಾರಣೆಯಲ್ಲಿ ಏನಾಗತ್ತಪ್ಪ ಅಂತಂದ್ರ ಕ್ಯಾಥೋಲಿಕ್ ಅನ್ನ ಬಿಟ್ಟು ಪ್ರೊಟೆಸ್ಟೆಂಟ್ ಆಗಿರ್ಬೋದು, ಆಂಗ್ಲಿಕನ್ ಆಗಿರ್ಬೋದು, ಕ್ಯಾಲ್ವಿನಿಸಂ ಆಗಿರ್ಬೋದು, ಪಿರಿಟಾನಿಸಂ ಆಗಿರ್ಬೋದು, ಹೀಗೆ ಈ ಎಲ್ಲ ಪಂಥಗಳಿಗೆ ಮತಾಂತರಗೊಂಡವರನ್ನ ಮತ್ತೆ ಏನ್ ಮಾಡಿದ್ರಿ? ಕ್ಯಾಥೋಲಿಕ್ ಪಂಥಕ್ಕೆ ಮರಳಿ ಕರೆ ತರುವುದು. ಇದು ಅದರ ಮೂರನೇ ಉದ್ದೇಶ. ಇನ್ನು ನಾಲ್ಕನೇ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರ ಸಾಮಾಜಿಕ ಸೇವೆ. ಸಾಮಾಜಿಕ ಸೇವೆ ಅಂದ್ರೆ ಏನ್ರಿ? ಘನತೆಯನ್ನ ಕಳೆದುಕೊಂಡು ಕುಗ್ಗಿ ಹೋಗಿರ್ತಕ್ಕಂತ ಕ್ಯಾಥೋಲಿಕ್ ಚರ್ಚಿನ ಮುಖೇನ ಯುರೋಪಿನಾದ್ಯಂತ ಏನ್ ಮಾಡೋದಪ್ಪ ಅಂದ್ರ ಹಲವಾರು ರೀತಿಯ ಸಾಮಾಜಿಕ ಸೇವೆಗಳನ್ನ ಕೈಗೊಳ್ಳೋದು. ಉದಾಹರಣೆಗೆ ಬಡತನವನ್ನ ನಿವಾರಿಸುವುದು, ಆಹಾರದ ಕೊರತೆಯನ್ನ ನಿವಾರಿಸುವುದು, ಉಚಿತ ಶಿಕ್ಷಣವನ್ನ ನೀಡುವುದು ಹಾಗೂ ಉಚಿತ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡುವುದು. ಹೀಗೆ ಈ ರೀತಿಯಾದಂತಹ ಒಂದು ಸಾಮಾಜಿಕ ಸೇವೆಗಳನ್ನ ಸಲ್ಲಿಸಲಾಗಿ ಏನ್ ಮಾಡ್ತಾರೆ? ಸೂಟ್ಸ್ ಚಳುವಳಿ ಅಥವಾ ಜೀಸಸ್ ಸಂಘವನ್ನ ಸ್ಥಾಪನೆ ಮಾಡಿಕೊಳ್ಳುವ ಮುಖೇನ ಈ ಒಂದು ಸಾಮಾಜಿಕ ಸೇವೆಯನ್ನ ಕೈಗೊಳ್ತಾರೆ. ಹೀಗೆ ಈ ಮುಖ್ಯ 4 ಉದ್ದೇಶಗಳ ಹಿನ್ನೆಲೆಯಲ್ಲಿ ನಮಗೇನಾಗತ್ತಪ್ಪ ಅಂತಂದ್ರ ಈ ಪ್ರತಿ ಧಾರ್ಮಿಕ ಸುಧಾರಣೆ ಕಂಡು ಬರ್ತದೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಪ್ರತಿ ಧಾರ್ಮಿಕ ಸುಧಾರಣೆ ಆಗತ್ತಪ್ಪ ಅಂತಂದ್ರ 3 ಹಂತಗಳಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಎಷ್ಟು ಹಂತಗಳಲ್ರಿ? 3 ಹಂತಗಳಲ್ಲಿ. ಆ 3 ಹಂತಗಳ ಪೈಕಿ ಮೊದಲ ಹಂತ ಇನ್ಕ್ವಿಜಿಷನ್ ನ್ಯಾಯಾಲಯಗಳ ಮುಖೇನ, ಎರಡನೇ ಹಂತ ಕೌನ್ಸಿಲ್ ಆಫ್ ಟ್ರೆಂಟ್ ಅಥವಾ ಟ್ರೆಂಟ್ ಕೌನ್ಸಿಲಿನ ಮುಖೇನ, ಮೂರನೇ ಹಂತ ಜೆಸುಟ್ಸ್ ಚಳುವಳಿ ಅಥವಾ ಜೀಸಸ್ ಸಂಘದ ಮುಖೇನ. ಹಾಗಾದ್ರ ಈ ಪ್ರತಿ ಧಾರ್ಮಿಕ ಸುಧಾರಣೆಯಲ್ಲಿ ಕಂಡು ಬರ್ತಕ್ಕಂತ ಮೊದಲ ಹಂತವನ್ನು ತೆಗೆದುಕೊಂಡಾಗ ಅದು ಇನ್ಕ್ವಿಜಿಷನ್ ನ್ಯಾಯಾಲಯಗಳ ಮುಖೇನ. ಇನ್ಕ್ವಿಜಿಷನ್ ನ್ಯಾಯಾಲಯ ಅಂದ್ರೆ ಏನ್ರಿ? ವಿಚಾರಣಾ ನ್ಯಾಯಾಲಯಗಳು ಎಂದರ್ಥ. ಈ ವಿಚಾರಣಾ ನ್ಯಾಯಾಲಯಗಳು ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಸ್ಥಾಪನೆಗೊಳ್ತಾವಪ್ಪ ಅಂತಂದ್ರೆ ಸ್ಪೇನಿನಲ್ಲಿ ಸ್ಥಾಪನೆಗೊಳ್ತಾವ. ಹೀಗೆ ಆರಂಭದಲ್ಲಿ ಸ್ಪೇನಿನಲ್ಲಿ ಸ್ಥಾಪನೆಗೊಂಡು ನಂತರದಲ್ಲಿ ಯುರೋಪಿನ ನಾನಾ ಕಡೆಗಳಲ್ಲಿ ಏನಾಕಪ್ಪ ಅಂತಂದ್ರೆ ಈ ಇನ್ಕ್ವಿಜಿಷನ್ ನ್ಯಾಯಾಲಯಗಳು ಅಥವಾ ವಿಚಾರಣಾ ನ್ಯಾಯಾಲಯಗಳು ಆರಂಭಕ್ಕವು. ಹಾಗಾದ್ರೆ ಆರಂಭದಲ್ಲಿ ಇನ್ಕ್ವಿಜಿಷನ್ ಅಥವಾ ವಿಚಾರಣಾ ನ್ಯಾಯಾಲಯಗಳಂದ್ರೆ ಏನಪ್ಪಾ ಅಂತಂದ್ರ ಕ್ಯಾಥೋಲಿಕ್ ಧರ್ಮವನ್ನ ಹಾಗೂ ಕ್ಯಾಥೋಲಿಕ್ನ ದೈವ ನಿಂದನೆ ಮಾಡಿದವರನ್ನ ಶಿಕ್ಷಿಸುವ ಸಲುವಾಗಿ ಸ್ಥಾಪನೆಗೊಂಡಂತಹ ನ್ಯಾಯಾಲಯಗಳನ್ನ ಏನಂತ ಕರೀತಾರಪ್ಪ ಅಂತಂದ್ರ ಇನ್ಕ್ವಿಜಿಷನ್ ನ್ಯಾಯಾಲಯ ಅಥವಾ ವಿಚಾರಣಾ ನ್ಯಾಯಾಲಯಗಳಂತ ಕರೀತಾರೆ. ಹೀಗಾಗಿ ಈ ವಿಚಾರಣಾ ನ್ಯಾಯಾಲಯಗಳ ಮುಖ್ಯ ಏನ್ ಮಾಡ್ತಾರಪ್ಪ ಅಂದ್ರ ಕ್ಯಾಥೋಲಿಕ್ ಧರ್ಮ ಆಗಿರ್ಬೋದು, ಕ್ಯಾಥೋಲಿಕ್ ಧರ್ಮದಲ್ಲಿ ಕಂಡು ಬರ್ತಕ್ಕಂಥ ಪೋಪ್ ಆಗಿರ್ಬೋದು, ಪಾದ್ರಿ ಆಗಿರ್ಬೋದು, ಇವರನ್ನ ಟೀಕಿಸುವ ಮುಖೇನ ಧರ್ಮವನ್ನ ನಿಂದನೆ ಮಾಡಿದ್ದೇ ಆದ್ರ ಅಂತಹ ವ್ಯಕ್ತಿಗಳನ್ನ ಈ ನ್ಯಾಯಾಲಯದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಶಿಕ್ಷೆಗೆ ಒಳಪಡಿಸ್ತಾರೆ. ಉದಾಹರಣೆಗೆ ಮುಂಚೆ ಮತ ಸುಧಾರಣೆ ನೋಡ್ತಕ್ಕಂಥ ಸಂದರ್ಭದಲ್ಲಿ ಇನ್ಕ್ವಿಜಿಷನ್ ನ್ಯಾಯಾಲಯದಲ್ಲಿ ಸುಮಾರು 13,000 ಜನರಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಮರಣದಂಡನೆ ಶಿಕ್ಷೆಯನ್ನು ವಿಧಿಸ್ತಾರ ಅಂತ ನೋಡಿದ್ದು. ಅದೇ ರೀತಿಯಾಗಿ ಇಲ್ಲಿ ಕ್ಯಾಥೋಲಿಕ್ ಧರ್ಮದ ಜನಪ್ರಿಯತೆಯನ್ನು ಹೆಚ್ಚಿಸುವ ಸಲುವಾಗಿ ಇನ್ನು ಮುಂದೆ ಕ್ಯಾಥೋಲಿಕ್ ಧರ್ಮವನ್ನಾಗಲಿ ಅಥವಾ ಕ್ಯಾಥೋಲಿಕ್ ಧರ್ಮ ಗುರುವಾದಂತಹ ಪೋಪನನ್ನ ನಿಂದಿಸಿದ್ದೇ ಆದ್ರ ಆ ನಿಂದನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ಏನ್ ಮಾಡ್ತಿದ್ರಿ ಈ ಒಂದು ಇನ್ಕ್ವಿಜಿಷನ್ ನ್ಯಾಯಾಲಯದಲ್ಲಿ ಶಿಕ್ಷೆಗೊಳಪಡಿಸಿದ್ರು. ಅಷ್ಟೇ ಅಲ್ಲದೆ ಘೋರ ಕೃತ್ಯವನ್ನ ಮಾಡಿದಂತ ವ್ಯಕ್ತಿಗಳಿಗೆ ದಂಡ ವಿಧಿಸುವ ಮುಖೇನಾಗಿರ್ಬೋದು, ಧರ್ಮ ಬಹಿಷ್ಕಾರ ಹಾಕುವ ಮುಖೇನಾಗಿರ್ಬೋದು, ಜೊತೆಗೆ ಅವರಿಗೆ ಮರಣ ದಂಡನೆಯಂತಹ ಶಿಕ್ಷೆಗಳನ್ನು ಸಹ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಇನ್ಕ್ವಿಜಿಷನ್ ನ್ಯಾಯಾಲಯದಲ್ಲಿ ವಿಧಿಸಿದ್ರು. ಅಷ್ಟೇ ಅಲ್ಲದೆ ಈ ಇನ್ಕ್ವಿಜಿಷನ್ ನ್ಯಾಯಾಲಯ ಮುಖೇನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕ್ರೈಸ್ತ ಧರ್ಮಕ್ಕೆ ಸಂಬಂಧಿಸಿರ್ತಕ್ಕಂಥ ಪೋಪರಾಗಿರ್ಬೋದು, ಪಾದ್ರಿಗಳಾಗಿರ್ಬೋದು, ಬಿಷಪ್ಸ್ ಆಗಿರ್ಬೋದು, ಆರ್ಚ್ ಬಿಷಪ್ಸ್ ಆಗಿರ್ಬೋದು,
ಕಾರ್ಡಿನಲ್ಸ್ ಆಗಿರ್ಬೋದು. ಹೀಗೆ ಇನ್ನೂ ಅನೇಕ ರೀತಿಯ ಧರ್ಮಾಧಿಕಾರಿಗಳು ಮತ್ತು ಅಧಿಕಾರಿಗಳೆಲ್ಲರಿಗೂ ಏನ್ ಮಾಡ್ತಾರಪ್ಪ ಅಂದ್ರೆ ಕಠಿಣ ನೀತಿ ಸಂಹಿತೆಗಳನ್ನ ಜಾರಿ ತರ್ತಾರೆ. ಹೀಗಾಗಿ ಆ ಕಠಿಣ ನೀತಿ ಸಂಹಿತೆಗೆ ಎಲ್ಲರೂ ಒಳಪಡಬೇಕಂತ ಆದೇಶ ಮಾಡ್ತಾರೆ. ಇದು ಪ್ರತಿ ಧಾರ್ಮಿಕ ಸುಧಾರಣೆಯ ಸಂದರ್ಭದಲ್ಲಿ ಕ್ಯಾಥೋಲಿಕ್ ಧರ್ಮದ ಜನಪ್ರಿಯತೆಯನ್ನ ಹೆಚ್ಚಿಸುವ ಸಲುವಾಗಿ ಕೈಗೊಂಡಂತ ಮೊದಲ ಹಂತದ ಚಳವಳಿ. ಅದು ಇನ್ಕ್ವಿಜಿಷನ್ ನ್ಯಾಯಾಲಯಗಳ ಮುಖೇನ ಕಂಡು ಬರುತ್ತೆ. ಇನ್ನು ಎರಡನೇ ಹಂತದಲ್ಲಿ ನೋಡುವುದಾದ್ರೆ ಟ್ರೆಂಟ್ ಕೌನ್ಸಿಲಿನ ಮುಖೇನ ಅಥವಾ ಕೌನ್ಸಿಲ್ ಆಫ್ ಟ್ರೆಂಟ್ ಅಂತ ಕರೀತಾರೆ. ಈ ಕೌನ್ಸಿಲ್ ಆಫ್ ಟ್ರೆಂಟ್ ನ ಮುಖೇನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕ್ಯಾಥೋಲಿಕ್ ಪಂಥದ ಜನಪ್ರಿಯತೆಯನ್ನ ಹೆಚ್ಚಿಸಲು ತಮ್ಮ ಒಂದು ಸುಧಾರಣೆಯನ್ನು ಕೈಗೊಳ್ತಾರೆ. ಯಾವ ರೀತಿಪ್ಪ ಅಂತಂದ್ರ ರೋಮನ್ ಸಾಮ್ರಾಟನಾದಂತಹ 5ನೇ ಚಾರ್ಲ್ಸ್ ಮತ್ತು ಪೋಪನಾದಂತಹ 3ನೇ ಪೌಲ್ ಇವರಿಬ್ಬರು ಕೂಡಿಕೊಂಡು ಏನ್ ಮಾಡ್ತಾರಪ್ಪ ಅಂತಂದ್ರ ಇಟಲಿಯಲ್ಲಿ 1545ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಕ್ಯಾಥೋಲಿಕ್ ಧರ್ಮಕ್ಕೆ ಸಂಬಂಧಿಸಿದ ಎಲ್ಲ ಧರ್ಮ ಗುರುಗಳನ್ನ ಕರೆದುಕೊಂಡು ಒಂದು ಸಭೆಯನ್ನ ಆಯೋಜನೆ ಮಾಡ್ತಾರೆ. ಆ ಸಭೆಯನ್ನ ಏನಂತ ಕರಿತಪ್ಪ ಅಂದ್ರ ಕೌನ್ಸಿಲ್ ಆಫ್ ಟ್ರೆಂಟ್ ಅಥವಾ ಟ್ರೆಂಟ್ ಕೌನ್ಸಿಲ್ ಅಂತ ಕರಿತು. ಹೀಗೆ ಈ ಧರ್ಮ ಗುರುಗಳನ್ನ ಸೇರಿಸಿಕೊಂಡು 5ನೇ ಚಾರ್ಲ್ಸ್ ಮತ್ತು ಪೌಲನ ನೇತೃತ್ವದಲ್ಲಿ ನಡೆದಂತಹ ಈ ಟ್ರೆಂಟ್ ಕೌನ್ಸಿಲ್ ನಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಹಲವಾರು ರೀತಿಯಾದಂತಹ ಸುಧಾರಣೆಗಳನ್ನ ಮತ್ತು ಪ್ರಮುಖ ತೀರ್ಮಾನಗಳನ್ನ ಕೈಗೊಳ್ತಾರೆ. ಹೀಗೆ ಟ್ರೆಂಟ್ ಕೌನ್ಸಿಲ್ ನಲ್ಲಿ ಕೈಗೊಂಡಂತಹ ಪ್ರಮುಖ ಸುಧಾರಣೆಗಳನ್ನ ನೋಡೋದ್ರ ಒಂದೊಂದೇ ಪಾಯಿಂಟ್ಸ್ ಮುಖೇನ ನೋಡೋದಾದ್ರೆ ಆರಂಭದಲ್ಲಿ ಕೈಗೊಂಡಂತ ಮೊದಲ ಒಂದು ಸುಧಾರಣೆ ಯಾವಪ್ಪ ಅಂತಂದ್ರ ಕ್ಯಾಥೋಲಿಕ್ ಚರ್ಚ್ ನಲ್ಲಿ ಕಂಡು ಬರ್ತಕ್ಕಂತ ಮೂಢನಂಬಿಕೆಗಳು ಮತ್ತು ಅನಿಷ್ಟ ಆಚರಣೆಗಳನ್ನ ರದ್ದುಗೊಳಿಸ್ತಾರೆ. ಉದಾಹರಣೆಗೆ ಪೋಪರ್ ಹೊಂದಿರತಕ್ಕಂತ ವಿಲಾಸಿ ಜೀವನ ಆಗಿರ್ಬೋದು, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾರಾಟ ಮಾಡ್ತಕ್ಕಂಥ ಪ್ರತಿಮೆಗಳಾಗಿರ್ಬೋದು, ಅವಶೇಷಗಳಾಗಿರ್ಬೋದು, ಶಿಲುಬೆಗಳಾಗಿರ್ಬೋದು, ಇವೆಲ್ಲವುಗಳನ್ನ ರದ್ದುಗೊಳಿಸಬೇಕಂತ ಹೇಳ್ತಾರೆ. ಜೊತೆಗೆ ಚರ್ಚ್ ಹುದ್ದೆಗಳು ಮತ್ತು ಕ್ಷಮಾಪನಾ ಪತ್ರಗಳ ಮಾರಾಟ ಆಗಿರ್ಬೋದು. ಹೀಗೆ ಈ ರೀತಿ ಅನಾಚಾರಗಳಿಂದ ಕೂಡಿದ ಈ ಒಂದು ಅನಿಷ್ಟ ಆಚರಣೆಗಳನ್ನ ರದ್ದುಗೊಳಿಸಬೇಕಂತ ಹೇಳ್ತಾರೆ. ಇದು ಟ್ರೆಂಟ್ ಕೌನ್ಸಿಲ್ ನಲ್ಲಿ ಕೈಗೊಂಡಂತ ಮೊದಲ ಸುಧಾರಣೆ. ಎರಡನೇ ಒಂದು ತೀರ್ಮಾನ ಏನ್ ಕೈಗೊಳ್ತಾರಪ್ಪ ಅಂತಂದ್ರ ಪೋಪ್ನನ್ನ ದೈವತ್ವದ ಸ್ಥಾನಕ್ಕೆ ಏರಿಸ್ತಾರೆ. ಏನ್ ಮಾಡ್ತಾರ್ರಿ? ಪೋಪ್ನನ್ನ ದೈವತ್ವದ ಸ್ಥಾನಕ್ಕೆ. ಅಂದ್ರ ಇನ್ನು ಮುಂದೆ ಪೋಪ್ನಾದವನು ಕೇವಲ ಆತ ಧಾರ್ಮಿಕ ಮುಖ್ಯಸ್ಥ ಅಷ್ಟೇ ಅಲ್ಲ, ಆತ ಯೇಸುವಿನ ಪ್ರತಿನಿಧಿಯಂತೆ ಎಲ್ಲರೂ ಒಪ್ಪಿಕೊಳ್ಬೇಕಂತ ತೀರ್ಮಾನವನ್ನು ಕೈಗೊಳ್ತಾರೆ. ಹೀಗಾಗಿ ಈ ಮುಂಚೆ ಪೋಪ್ ತನ್ನನ್ನ ಯೇಸುವಿನ ಪ್ರತಿನಿಧಿ ಅಂತ ಸಾರಿಕೊಂಡಿದ್ದ, ಆದ್ರೆ ಮಾರ್ಟಿನ್ ಲೂಥರ್ ಅದನ್ನ ಅಲ್ಲಗಳೆದಿದ್ದ. ಆದ್ರೆ ಈ ಸಂದರ್ಭದಲ್ಲಿ ಕ್ಯಾಥೋಲಿಕ್ ಮತದ ಪ್ರಭಾವವನ್ನು ಹೆಚ್ಚಿಸುವ ಸಲುವಾಗಿ ಪೋಪನನ್ನ ಏನ್ ಮಾಡ್ತಾರಪ್ಪ ಅಂದ್ರ ಆಧ್ಯಾತ್ಮಿಕವಾಗಿ ಅಂದ್ರೆ ಅವನನ್ನ ದೈವತ್ವಕ್ಕೆ ಏರಿಸ್ತಾರ. ಆ ದೈವತ್ವದ ಸಮಯದಲ್ಲಿ ಈ ಪೋಪ್ ಯೇಸುವಿನ ಪ್ರತಿನಿಧಿ ಅಂತೇಳಿ ಒಪ್ಪಿಕೋತಾರೋ. ಜೊತೆಗೆ ಈ ಪೋಪ್ ಇನ್ನು ಮುಂದೆ ತನ್ನ ಜೀವನವನ್ನ ಅತ್ಯಂತ ಸರಳವಾಗಿ, ಯಾವುದೇ ದುಂದು ವೆಚ್ಚವಿಲ್ಲದೆ, ವಿಲಾಸಿ ಜೀವನವನ್ನ ನಡೆಸದೆ ಆಳವಾಗಿ ತನ್ನ ಒಂದು ಜೀವನವನ್ನು ನಡೆಸಬೇಕಂತ ಹೇಳ್ತಾರೋ. ಜೊತೆಗೆ ಇದೇ ಪೋಪನಿಗೆ ಕ್ಯಾಥೋಲಿಕ್ ಮತಕ್ಕೆ ಸಂಬಂಧಿಸಿದ ತತ್ವಗಳನ್ನ ಅರ್ಥೈಸುವ ಹಕ್ಕನ್ನು ನೀಡ್ತಾರೆ. ಅರ್ಥೈಸುವ ಹಕ್ಕನ್ನು ನೀಡುವುದು ಅಷ್ಟೇ ಅಲ್ಲದೆ ಆತನನ್ನ ಚರ್ಚಿನ ಪರಮಾಧಿಕಾರಿ ಅಂತ ಒಪ್ಪಿಕೋತಾರೆ. ಯಾವ್ದ್ರಿ? ಈ ಟ್ರೆಂಟ್ ಕೌನ್ಸಿಲ್ ನಲ್ಲಿ. ಮುಂದುವರೆದಂತೆ ಈ ಟ್ರೆಂಟ್ ಕೌನ್ಸಿಲ್ ನಲ್ಲಿ ಕೈಗೊಂಡಂತ ಮತ್ತೊಂದು ಸುಧಾರಣೆ ಯಾವಪ್ಪ ಅಂತಂದ್ರ ಕ್ಷಮಾಪನಾ ಪತ್ರಗಳ ಮಾರಾಟವನ್ನ ನಿಷೇಧ ಮಾಡ್ತಾರೆ. ಮೂರನೇ ಒಂದು ಸುಧಾರಣೆ ಯಾವಪ್ಪ ಅಂದ್ರ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಹಣದ ಆಸೆಗಾಗಿ ಕ್ಷಮಾಪನಾ ಪತ್ರಗಳನ್ನ ಮಾರಾಟ ಮಾಡಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಒಂದ್ ರೀತಿ ಅವ್ನು ರದ್ದುಗೊಳಿಸಿ ಬಿಡ್ತಾರೆ. ನೆಕ್ಸ್ಟ್ ನಾಲ್ಕನೇ ಒಂದು ಸುಧಾರಣೆ ಯಾವಪ್ಪ ಅಂತಂದ್ರ ಸಿಮೋನಿ ಪದ್ಧತಿಯನ್ನ ರದ್ದುಗೊಳಿಸ್ತಾರೆ. ಸಿಮೋನಿ ಪದ್ಧತಿ ಅಂದ್ರೆ ಚರ್ಚ್ ಹುದ್ದೆಗಳನ್ನ ಮಾರಾಟ ಮಾಡಬಾರ್ದು ಅಂತ ಹೇಳ್ತಾರೆ. ಹೀಗಾಗಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಚರ್ಚ್ ಹುದ್ದೆಗಳನ್ನ ಮಾರಾಟ ಮಾಡುವಂತಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಐದನೇ ಒಂದು ಸುಧಾರಣೆ ಯಾವಪ್ಪ ಅಂತಂದ್ರೆ ಕ್ಯಾಥೋಲಿಕ್ ಚರ್ಚ್ಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಕಠಿಣ ನೀತಿ ಸಂಹಿತೆಗಳನ್ನ ಜಾರಿ ತರ್ತಾರೆ. ಉದಾಹರಣೆಗೆ ಬಿಷಪ್ಸ್ ಆಗಿರ್ಬೋದು, ಆರ್ಚ್ ಬಿಷಪ್ಸ್ ಆಗಿರ್ಬೋದು, ಪಾದ್ರಿಗಳಾಗಿರ್ಬೋದು, ಕಾರ್ಡಿನಲ್ ಆಗಿರ್ಬೋದು, ನಂತರ ಇತರೆ ಧರ್ಮಾಧಿಕಾರಿ ಆಗಿರ್ಬೋದು, ಅವರು ಸರಳ ಮತ್ತು ಪರಿಶುದ್ಧ ಜೀವನವನ್ನು ನಡೆಸಬೇಕು. ಒಂದು ವೇಳೆ ಅವರು ತಪ್ಪು ಮಾಡಿದ್ದೇ ಆದ್ರ ಆ ತಪ್ಪು ಮಾಡಿದ ವ್ಯಕ್ತಿಗಳನ್ನ ನ್ಯಾಯಾಲಯಕ್ಕೆ ಒಳಪಡಿಸಲಾಗುವುದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಕಠಿಣ ನೀತಿ ಸಂಹಿತೆಗಳನ್ನ ಜಾರಿ ತರ್ತಾರೆ. ಜೊತೆಗೆ ಈ ಸಂದರ್ಭದಲ್ಲಿ ಪೋಪನಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಪೋಪ್ ತನ್ನ ಐಹಿಕ ಜೀವನಕ್ಕೆ ಬದಲಾಗಿ ಪಾರಮಾರ್ಥಿಕ ಜೀವನಕ್ಕೆ ವರ್ಗ ಅಂತ ಹೇಳ್ತಾರೆ. ಇದು ಟ್ರೆಂಟ್ ಕೌನ್ಸಿಲ್ ನಲ್ಲಿ ಕೈಗೊಂಡಂತ ಮತ್ತೊಂದು ಪ್ರಮುಖ ತೀರ್ಮಾನ. ನೆಕ್ಸ್ಟ್ ಮತ್ತೊಂದು ಪ್ರಮುಖ ಸುಧಾರಣೆ ಯಾವಪ್ಪ ಅಂತಂದ್ರೆ ರದ್ದುಗೊಂಡಂತಹ ಚರ್ಚಿನ ನ್ಯಾಯಾಲಯಗಳನ್ನ ಪುನಃ ಸ್ಥಾಪನೆ ಮಾಡ್ತಾರೆ. ಅಂದ್ರೆ ಈ ಮುಂಚೆ ಪೋಪ್ ಮತ್ತು ರಾಜನ ಮಧ್ಯೆ ಸಂಘರ್ಷ ನಡೆಯುವಾಗ ಧರ್ಮ ಬಹಿಷ್ಕಾರ ಹಾಕ್ತಕ್ಕಂತ ಹಕ್ಕು ಯಾರಿಗಿತ್ರಿ? ಈ ಪೋಪನಿಗಿತ್ತು. ಹೀಗಾಗಿ ಮಾರ್ಟಿನ್ ಲೂಥರ್ ನೇತೃತ್ವದಲ್ಲಿ ನಡೆದಂತ ಹೋರಾಟದಿಂದಾಗಿ ಪೋಪ್ ತನ್ನ ಒಂದು ನ್ಯಾಯಾಂಗೀಯ ಹಕ್ಕನ್ನ ಕಳೆದುಕೊಂಡಿದ್ದ. ಆದ್ರೆ ಈ ಸಂದರ್ಭದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ ರದ್ದುಗೊಂಡಂತಹ ನ್ಯಾಯಾಲಯಗಳನ್ನ ಪುನಃ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಒಂದು ಪ್ರಮುಖ ಸುಧಾರಣೆ ಯಾವಪ್ಪ ಅಂತಂದ್ರ
ಚರ್ಚ್ಗೆ ಸಂಬಂಧಿಸಿದ ಅಧಿಕಾರಿಗಳು ಇನ್ನು ಮುಂದೆ ಆಯಾ ಸ್ಥಳದಲ್ಲೇ ಇದ್ದುಕೊಂಡು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ತಮ್ಮ ಅಧಿಕಾರವನ್ನ ನಡೆಸಬೇಕಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಬೇರೆ ಸ್ಥಳದಲ್ಲಿ ಇದ್ದುಕೊಂಡು ಮತ್ತೊಬ್ಬರ ಪ್ರತಿನಿಧಿಯಾಗಿ ಅಧಿಕಾರವನ್ನ ನಡೆಸುವಂತಿಲ್ಲ. ಅಷ್ಟೇ ಅಲ್ಲದೆ ಪದೇ ಪದೇ ವರ್ಗಾವಣೆಗೊಳ್ಳಬಾರದೆಂಬ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಆಯಾ ಸ್ಥಳದಲ್ಲೇ ಇದ್ದುಕೊಂಡು ಅವರು ಅಧಿಕಾರವನ್ನ ನಡೆಸಬೇಕು. ಜೊತೆಗೆ ಅವರಲ್ಲಿ ಸರಳತೆ ಮತ್ತು ಪರಿಶುದ್ಧತೆ ಕಂಡು ಬರುವ ಸಲುವಾಗಿ ಅವರಿಗೋಸ್ಕರ ಧಾರ್ಮಿಕ ಸಭೆಗಳನ್ನ ಮತ್ತು ಪ್ರವಚನ ಕಾರ್ಯಕ್ರಮಗಳನ್ನ ಏರ್ಪಡಿಸಲಿಕ್ಕೆ ತೀರ್ಮಾನವನ್ನು ಕೈಗೊಳ್ತಾರೆ. ಇದು ಟ್ರೆಂಟ್ ಕೌನ್ಸಿಲ್ ನಲ್ಲಿ ಕೈಗೊಂಡಂತ ಮತ್ತೊಂದು ಪ್ರಮುಖ ತೀರ್ಮಾನ ಅಂತ ಹೇಳ್ಬೋದು. ಇದರ ನಂತರ ಕಂಡು ಬರ್ತಕ್ಕಂಥ ಮತ್ತೊಂದು ಸುಧಾರಣೆ ಏನಪ್ಪಾ ಅಂತಂದ್ರ ಕ್ಯಾಥೋಲಿಕ್ ಮತಕ್ಕೆ ವಿರುದ್ಧವಾಗಿ ರಚನೆಗೊಂಡಂತ ಕೃತಿಗಳ ಪಟ್ಟಿಯನ್ನ ಸಿದ್ಧಪಡಿಸಲಿಕ್ಕೆ ಹೇಳ್ತಾರ. ಅಂದ್ರೆ ಏನ್ರಿ, ಕ್ಯಾಥೋಲಿಕ್ ಮತವನ್ನ ವಿರೋಧಿಸುವ ಸಲುವಾಗಿ ರಚನೆಗೊಂಡಂತ ಎಲ್ಲ ಗ್ರಂಥಗಳ ಪಟ್ಟಿಯನ್ನ ಸಿದ್ಧಪಡಿಸುವುದು. ಆ ಸಿದ್ಧಗೊಂಡ ಪಟ್ಟಿಯಲ್ಲಿ ಕಂಡು ಬರ್ತಕ್ಕಂಥ ಗ್ರಂಥಗಳನ್ನ ಯಾವುದೇ ಕಾರಣಕ್ಕೂ ಓದದಂತೆ ನಿರ್ಬಂಧಗೊಳಿಸ್ಬೇಕಂತ ಹೇಳ್ತಾರೆ. ನೆಕ್ಸ್ಟ್ ಮತ್ತೊಂದು ಪ್ರಮುಖ ತೀರ್ಮಾನ ಯಾವತ್ತಪ್ಪ ಅಂತಂದ್ರೆ ಚರ್ಚಿನ ಸೇವಾ ಪುಸ್ತಕವನ್ನ ಪರಿಷ್ಕರಣೆ ಮಾಡ್ತಾರೆ. ಅಂದ್ರೆ ಚರ್ಚಿಗೆ ಸಂಬಂಧಿಸಿದ ಕಾರ್ಯಗಳಾಗಿರ್ಬೋದು, ದಾನ ದತ್ತಿಗಳಾಗಿರ್ಬೋದು, ಇತರೆ ಪ್ರಮುಖ ಅಂಶಗಳಾಗಿರ್ಬೋದು, ಅವೆಲ್ಲವುಗಳನ್ನ ಒಳಗೊಂಡಂತಹ ಆ ಒಂದು ಸೇವಾ ಪುಸ್ತಕವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಮತ್ತೆ ಪರಿಷ್ಕರಣೆ ಮಾಡ್ತಾರೆ. ಕೊನೆಯದಾಗಿ ಈ ಟ್ರೆಂಟ್ ಕೌನ್ಸಿಲ್ ನಲ್ಲಿ ಕೈಗೊಂಡಂತ ಮತ್ತೊಂದು ಪ್ರಮುಖ ತೀರ್ಮಾನ ಯಾವತ್ತಪ್ಪ ಅಂತಂದ್ರೆ ಇನ್ನು ಮುಂದೆ ಕ್ಯಾಥೋಲಿಕ್ ಪಂಥಕ್ಕೆ ಸಂಬಂಧಿಸಿದಂತೆ ಲ್ಯಾಟಿನ್ ಭಾಷೆಯನ್ನೇ ಉಪಯೋಗಿಸಬೇಕಂತ ಹೇಳ್ತಾರೆ. ಹೀಗಾಗಿ ಲ್ಯಾಟಿನ್ ಅನ್ನ ಕ್ಯಾಥೋಲಿಕ್ ಪಂಥದ ಅಧಿಕೃತ ಭಾಷೆಯಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಘೋಷಣೆ ಮಾಡ್ತಾನೆ ಅಂತ ಹೇಳ್ಬೋದು. ಹೀಗಾಗಿ ಇನ್ನು ಮುಂದೆ ಬೈಬಲ್ ಆಗಿರ್ಬೋದು, ಕ್ರೈಸ್ತ ಧರ್ಮಕ್ಕೆ ಸಂಬಂಧಿಸಿದ ಪ್ರಮುಖ ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ಬೋದು, ಅವೆಲ್ಲವೂ ಏನಾಗ್ಬೇಕ್ರಿ ಲ್ಯಾಟಿನ್ ಭಾಷೆಯಲ್ಲೇ ನಡಿಬೇಕಂತ ಹೇಳ್ತಾರೆ. ಹೀಗೆ ಈ ರೀತಿಯಾದಂತಹ ಪ್ರಮುಖ ಸುಧಾರಣೆಗಳೆಲ್ಲವನ್ನು ಎಲ್ಲಿ ಕೈಗೊಳ್ತಾರಪ್ಪ ಅಂದ್ರೆ ಈ ಟ್ರೆಂಟ್ ಕೌನ್ಸಿಲ್ ನಲ್ಲಿ ಕೈಗೊಳ್ತಾರ ಅಂತ ಹೇಳ್ಬೋದು. ಇದು 2ನೇ ಹಂತದ ಒಂದು ಚಳುವಳಿ ಅಂತ ಹೇಳ್ಬೋದು. ನೆಕ್ಸ್ಟ್ 3ನೇ ಹಂತ ಅಂತ ಬಂದಾಗ ಜೆಸುಟ್ಸ್ ಚಳುವಳಿ ಅಥವಾ ಜೀಸಸ್ ಸಂಘದ ಮುಖೇನ ಕಂಡು ಬರ್ತಕ್ಕಂಥ ಒಂದು ಹೋರಾಟ. ಯಾವ ರೀತಿಪ್ಪ ಅಂದ್ರೆ ಈ ಪ್ರತಿ ಧಾರ್ಮಿಕ ಸುಧಾರಣಾ ಚಳುವಳಿ ಅತ್ಯಂತ ಬಲಿಷ್ಠವಾಗಿ ಹೊರಹೊಮ್ಮಿದ್ದು ಯಾವ್ದಪ್ಪ ಅಂತಂದ್ರೆ ಈ ಜೀಸಸ್ ಸಂಘದ ಮುಖೇನ. ಹಾಗಾದ್ರೆ ಈ ಜೀಸಸ್ ಸಂಘವನ್ನ ಮೂಲತಃ ಸ್ಥಾಪನೆ ಮಾಡಿದ ಯಾರಪ್ಪ ಅಂತಂದ್ರೆ ಇಗ್ನೇಷಿಯಸ್ ಲಯೋಲ. ಹೀಗಾಗಿ ಈ ಇಗ್ನೇಷಿಯಸ್ ಲಯೋಲನ ನೇತೃತ್ವದಿಂದಾಗಿ ಈ ಪ್ರತಿ ಧಾರ್ಮಿಕ ಸುಧಾರಣೆಗೆ ಮತ್ತಷ್ಟು ಹೆಚ್ಚಿನ ಬಲ ಬಂತ ಹೇಳ್ಬೋದು. ಹಾಗಾದ್ರೆ ಯಾವ ರೀತಿ ಅಂತ ನೋಡೋದಾದ್ರೆ ಆರಂಭದಲ್ಲಿ ಈ ಇಗ್ನೇಷಿಯಸ್ ಲಯೋಲ್ ಅಂತ ಬಂದಾಗ ಇವನ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಅಂತ ತಿಳ್ಕೋದಾದ್ರ ಈತ 1491ರಲ್ಲಿ ಸ್ಪೇನಿನ ಅಜ್ಪೇಟಿಯಾ ಎಂಬಲ್ಲಿ ಜನಿಸ್ತಾನೆ. ಹೀಗೆ 1491ರಲ್ಲಿ ಸ್ಪೇನಿನ ಅಜ್ಪೇಟಿಯಾ ಎಂಬಲ್ಲಿ ಜನಿಸಿರ್ತಕ್ಕಂತಹ ಈ ಇಗ್ನೇಷಿಯಸ್ ಲಯೋಲ್ ಈತ ಕಾಪುಚಿನ್ ಪಂಗಡಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಗೆ. ಕಾಪುಚಿನ್ ಪಂಗಡ ಅಷ್ಟೇ ಅಲ್ಲದೆ ಮೂಲತಃ ಈತ ಶ್ರೀಮಂತ ವರ್ಗಕ್ಕೆ ಸೇರಿದ ವ್ಯಕ್ತಿಯಾಗಿದೆ. ಹೀಗೆ ಈ ಶ್ರೀಮಂತ ವರ್ಗಕ್ಕೆ ಸೇರಿದ ವ್ಯಕ್ತಿಯಾದಂತ ಈ ಇಗ್ನೇಷಿಯಸ್ ಲಯೋಲ್ ಈತ ಸ್ಪೇನಿನ ವೀರ ಯೋಧನಾಗಿದ್ದ. ಹೀಗಾಗಿ ಈ ಸ್ಪೇನಿನ ವೀರ ಯೋಧನಾದಂತ ಈತ ಸ್ಪೇನಿನ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿದ. ಆ ಸಂದರ್ಭದಲ್ಲಿ ತಾನು ಸೇನೆಯಲ್ಲಿ ಸೇವೆ ಸಲ್ಲಿಸುವಾಗ ಏನಾಕನಪ್ಪ ಅಂದ್ರೆ ತನ್ನ ಕಾಲನ್ನ ಕಳೆದುಕೋತಾನೆ. ಹೀಗೆ ತನ್ನ ಕಾಲನ್ನ ಕಳೆದುಕೊಂಡಂತ ಈತ ಚಿಕಿತ್ಸೆಗಾಗಿ ಏನಾಕನಪ್ಪ ಅಂದ್ರೆ ಆಸ್ಪತ್ರೆಯನ್ನ ಸೇರಿತಾನು. ಹೀಗೆ ತನ್ನ ಕಾಲು ಕಳೆದುಕೊಂಡು ಚಿಕಿತ್ಸೆಗಾಗಿ ಆಸ್ಪತ್ರೆಯನ್ನ ಸೇರಿದ ಸಂದರ್ಭದಲ್ಲಿ ಈ ಇಗ್ನೇಷಿಯಸ್ ಲಯೋಲ್ ಏನ್ ಮಾಡ್ತಾನಪ್ಪ ಅಂದ್ರ ಆ ಸಂದರ್ಭದಲ್ಲಿ ಬೈಬಲ್ ಅನ್ನ ಆಳವಾಗಿ ಅಧ್ಯಯನ ಮಾಡ್ತಾನೆ. ಹೀಗೆ ಬೈಬಲ್ ಗ್ರಂಥವನ್ನ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂತಹ ಈ ಇಗ್ನೇಷಿಯಸ್ ಲಯೋಲ್ ಆ ಬೈಬಲ್ ನಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ತತ್ವಗಳಿಂದ ಏನಕ್ಕಂತ ಅಂತಂದ್ರ ಬಹಳಷ್ಟು ಪ್ರೇರಣೆಗೊಳ್ತಾನೆ. ಹೀಗೆ ಬೈಬಲ್ ನಿಂದ ಪ್ರೇರಣೆಗೊಂಡಂತ ಈತ ಏನ್ ಮಾಡ್ತಾನಪ್ಪ ಅಂದ್ರ ಪ್ರೊಟೆಸ್ಟೆಂಟ್ ಪಂಥದ ಜನಪ್ರಿಯತೆಯಿಂದಾಗಿ ಕ್ಯಾಥೋಲಿಕ್ ಮತ ಕಳೆದುಕೊಂಡಂತ ಜನಪ್ರಿಯತೆಯನ್ನ ಮತ್ತೆ ಹೆಚ್ಚಿಸುವ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಳ್ತಾನೆ. ಹೀಗೆ ಈ ದಿಟ್ಟ ನಿರ್ಧಾರವನ್ನ ಕೈಗೊಂಡಂತಹ ಇಗ್ನೇಷಿಯಸ್ ಲಯೋಲ್ ತದನಂತರದ ಅವಧಿಯಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಇಬ್ಬರು ಒಡನಾಡಿಗಳು ಯಾರಪ್ಪ ಅಂತಂದ್ರ ಪೀಟರ್ ಪೇಬರ್ ಮತ್ತು ಫ್ರಾನ್ಸಿಸ್ ಜೇವಿಯರ್. ಯಾರ್ರೀ? ಪೀಟರ್ ಪೇಬರ್ ಮತ್ತು ಫ್ರಾನ್ಸಿಸ್ ಜೇವಿಯರ್ ಇವರಿಬ್ಬರ ಜೊತೆ ಸೇರಿಕೊಂಡು ಏನ್ ಮಾಡ್ತಾರಪ್ಪ ಅಂದ್ರ 1539ರಲ್ಲಿ ಜೀಸಸ್ ಸಂಘ ಅಥವಾ ಸೊಸೈಟಿ ಆಫ್ ಜೀಸಸ್ ಸಂಘವನ್ನ ಸ್ಥಾಪನೆ ಮಾಡ್ತಾನೆ. ಹೀಗೆ 1539ರಲ್ಲಿ ಸ್ಥಾಪನೆಗೊಳ್ಳತಿ. ಆದ್ರೆ ಇದಕ್ಕೆ ಅಧಿಕೃತ ಮನ್ನಣೆ ಇರುವುದಿಲ್ಲ. ಹೀಗಾಗಿ ಇದಕ್ಕೆ ಅಧಿಕೃತ ಮನ್ನಣೆ ಯಾವಾಗ ದೊರಕತೈತಪ್ಪ ಅಂದ್ರ 1540ರಲ್ಲಿ. ಹೀಗಾಗಿ ನಾವು ಕೂಡ ಜೀಸಸ್ ಸಂಘ ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂತಂದ್ರ 1540 ಅಂತಾನೆ ಹೇಳ್ಬೋದು. ಹೀಗಾಗಿ 1539ರಲ್ಲಿ ಪೀಟರ್ ಪೇಬರ್ ಮತ್ತು ಫ್ರಾನ್ಸಿಸ್ ಜೇವಿಯರ್ ಜೊತೆ ಕೂಡಿಕೊಂಡು ಏನ್ ಮಾಡ್ತಾನಪ್ಪ ಅಂದ್ರ ಜೀಸಸ್ ಸಂಘವನ್ನ ಸ್ಥಾಪನೆ ಮಾಡ್ತಾನೋ. ಆದ್ರೆ ಸ್ಥಾಪನೆಗೊಂಡಂತ ಆ ಸಂಘಕ್ಕೆ 1540ರಲ್ಲಿ ಪೋಪನಾದಂತ 3ನೇ ಪೌಲ್ ಏನ್ ಮಾಡ್ತಾನಪ್ಪ ಅಂದ್ರ ಅಧಿಕೃತ ಮನ್ನಣೆಯನ್ನು ಕೊಡ್ತಾನೆ. ಯಾವಾಗ 3ನೇ ಪೌಲ್ ನಿಂದ ಆ ಸಂಘಕ್ಕೆ ಅಧಿಕೃತ ಮನ್ನಣೆ ದೊರಕತೈತೋ
ಅಲ್ಲಿಂದ ಆ ಒಂದು ಸಂಘ ಏನಾಗತ್ತಪ್ಪ ಅಂದ್ರೆ ಕಾರ್ಯರೂಪಕ್ಕೆ ಬರ್ತದೆ ಅಂತ ಹೇಳ್ಬೋದು. ಹೀಗಾಗಿ 1540ರಲ್ಲಿ 3ನೇ ಪೌಲಿಂದ ಅಧಿಕೃತ ಮನ್ನಣೆಯನ್ನು ಪಡೆದುಕೊಂಡಂತಹ ಆ ಜೀಸಸ್ ಸಂಘದ ಮುಖೇನ ಆ ಸಂದರ್ಭದಲ್ಲಿ ಪೋಪನಿಗೆ ಈ ಇಗ್ನೇಷಿಯಸ್ ಲಯೋಲ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು ಪ್ರತಿಜ್ಞೆ ಏನ್ ಮಾಡ್ತಾನೆ. ಏನಂತ ಮಾಡ್ತಾನಪ್ಪ ಅಂದ್ರೆ ತನ್ನ ಮುಂದಿನ ಇಡೀ ಜೀವನವನ್ನ ಅಜೀವ ಬಡವನಾಗಿ ಮತ್ತು ಪ್ರಾಮಾಣಿಕನಾಗಿ ಹಾಗೂ ನಿಸ್ವಾರ್ಥದಿಂದ ಸೇವೆಯನ್ನ ಸಲ್ಲಿಸುವೆನು. ಜೊತೆಗೆ ನಾನು ಯಾವುದೇ ಕಾರಣಕ್ಕೂ ಪೋಪನ ವಿರುದ್ಧ ದಂಗೆ ಏಳುವುದಿಲ್ಲ. ಅದರ ಬದಲಾಗಿ ನಾನು ಸಾಯುವವರೆಗೂ ಕೂಡ ಪೋಪನಿಗೆ ವಿಧೇಯನಾಗಿರುತ್ತೇನೆ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನ ಮಾಡ್ತಾನೆ. ಯಾರೀ? ಇಗ್ನೇಷಿಯಸ್ ಲಯೋಲ. ಹೀಗೆ ಪೋಪನ ಬಳಿ ಅಜೀವ ಬಡವನಾಗಿ, ಪರಿಶುದ್ಧನಾಗಿ, ಪ್ರಾಮಾಣಿಕನಾಗಿ, ನಿಸ್ವಾರ್ಥನಾಗಿ ಮತ್ತು ಪೋಪನಿಗೆ ವಿಧೇಯನಾಗಿರುತ್ತೇನೆಂದು ಪ್ರತಿಜ್ಞೆಯನ್ನ ಮಾಡಿರ್ತಕ್ಕಂಥ ಈ ಇಗ್ನೇಷಿಯಸ್ ಲಯೋಲ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಇತರ 6 ಜನ ಸಹಚರರೊಂದಿಗೆ ಕೂಡಿಕೊಂಡು ಕ್ಯಾಥೋಲಿಕ್ ಪಂಥ ಕಳೆದುಕೊಂಡಂತಹ ಘನತೆ ಮತ್ತು ಜನಪ್ರಿಯತೆಯನ್ನು ಹೆಚ್ಚಿಸುವ ಸಲುವಾಗಿ ಏನ್ ಮಾಡ್ತಾನಪ್ಪ ಅಂದ್ರ ಹಲವಾರು ಕ್ರಮಗಳನ್ನ ಕೈಗೊಳ್ತಾನೆ. ಹೀಗಾಗಿ ಈ ಸಂದರ್ಭದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಕ್ಯಾಥೋಲಿಸಂನ ಉದ್ಧಾರವೇ ನನ್ನ ಮುಖ್ಯ ಉದ್ದೇಶ ಅಂತ ತಿಳ್ಕೊಂಡು ಈ ಜೀಸಸ್ ಸಂಘದ ಮುಖೇನ ಏನ್ ಮಾಡ್ತಾನಪ್ಪ ಅಂದ್ರ ಹಲವಾರು ಕ್ರಮಗಳನ್ನ ಕೈಗೊಳ್ತಾನೋ. ಆರಂಭದಲ್ಲಿ ಆ ಜೀಸಸ್ ಸಂಘಕ್ಕಾಗಿ ಏನ್ ಮಾಡ್ತಾನಪ್ಪ ಅಂದ್ರ ದೇವರ ಸೇವೆ ಮತ್ತು ಸಾಮಾಜಿಕ ಸೇವೆ ಜೊತೆಗೆ ನಿಸ್ವಾರ್ಥ ಹಾಗೂ ಶಿಸ್ತುಬದ್ಧತೆಯನ್ನ ಹೊಂದಿದ ಅನೇಕ ಪಾದ್ರಿಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರ ನೇಮಕ ಮಾಡಿಕೊಳ್ತಾನೆ. ಹೀಗೆ ಜೀಸಸ್ ಸಂಘಕ್ಕೆ ನೇಮಕ ಹೊಂದಿರತಕ್ಕಂತ ಈ ಶಿಸ್ತುಬದ್ಧ ಪಾದ್ರಿಗಳನ್ನ ಏನಂತ ಕರೀತಾರಪ್ಪ ಅಂದ್ರ ಜೆಸೂಟ್ಸ್ ಅಂತ ಕರೀತಾರೆ. ಹೀಗಾಗಿ ಜೆಸೂಟ್ಸ್ ಅಂದರೆ ಇಗ್ನೇಷಿಯಸ್ ಲಯೋಲನ ಅನುಯಾಯಿಗಳು ಅಥವಾ ಜೀಸಸ್ ಸಂಘದ ಸದಸ್ಯರುಗಳಂತ ತಿಳ್ಕೋಬಹುದು. ಹೀಗೆ ಒಟ್ಟಾರೆಯಾಗಿ ಈ ಅನೇಕ ಸಂಖ್ಯೆಯ ಶಿಸ್ತುಬದ್ಧ ಪಾದ್ರಿಗಳನ್ನ ನೇಮಕ ಮಾಡಿಕೊಂಡಂತಹ ಈ ಇಗ್ನೇಷಿಯಸ್ ಲಯೋಲ ಏನ್ ಮಾಡ್ತಾನಪ್ಪ ಅಂದ್ರ ಅವರ ಮುಖೇನ ತನ್ನ ಒಂದು ಕ್ಯಾಥೋಲಿಕ್ ಮತ ಪ್ರಚಾರ ಕಾರ್ಯವನ್ನು ಕೈಗೊಳ್ತಾನೆ. ಹೀಗಾಗಿ ಆ ಸಂದರ್ಭದಲ್ಲಿ ಆತ ಏನ್ ಮಾಡ್ತಾನಪ್ಪ ಅಂದ್ರ ಮೊಟ್ಟ ಮೊದಲಿಗೆ ತನ್ನ ಸಂಘದ ಎಲ್ಲ ಸದಸ್ಯರಿಗೆ ಅತ್ಯಂತ ಸರಳತೆಯಿಂದ, ಪ್ರಾಮಾಣಿಕತೆಯಿಂದ ಮತ್ತು ಪೋಪನಿಗೆ ವಿಧೇಯನಾಗುವ ಮುಖೇನ ತಮ್ಮ ಜೀವನ ನಡೆಸಬೇಕಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ತನ್ನ ಎಲ್ಲ ಸಂಘದ ಸದಸ್ಯರೊಂದಿಗೆ ಸರಳವಾಗಿ ನಡೆದುಕೊಳ್ಳಲಿಕ್ಕೆ ಆದ್ಯತೆ ನೀಡ್ತಾನೆ. ಹೀಗಾಗಿ ಜೀಸಸ್ ಸಂಘದ ಮುಖೇನ ಆತ ಕೈಗೊಂಡ ಮೊದಲ ಕ್ರಮ ಏನಪ್ಪಾ ಅಂದ್ರ ಸರಳತೆ, ಪ್ರಾಮಾಣಿಕತೆ ಮತ್ತು ಪೋಪನಿಗೆ ವಿಧೇಯತೆಯನ್ನು ತೋರಲಿಕ್ಕೆ ಆದ್ಯತೆಯನ್ನು ಕೊಡ್ತಾನೆ. ಇನ್ನು ಎರಡನೇ ಒಂದು ಕ್ರಮ ಯಾವಪ್ಪ ಅಂತಂದ್ರ ಕ್ಯಾಥೋಲಿಕ್ ಮತದ ಜನಪ್ರಿಯತೆಯನ್ನ ಹೆಚ್ಚಿಸುವ ಸಲುವಾಗಿ ಆತ ಏನ್ ಮಾಡ್ತಾನಪ್ಪ ಅಂದ್ರ ಕ್ರೈಸ್ತ ಮಿಷನರಿಗಳನ್ನ ನೇಮಕ ಮಾಡ್ತಾನೆ. ಹೀಗೆ ಈ ನೇಮಕಗೊಂಡಂತಹ ಈ ಕ್ರೈಸ್ತ ಮಿಷನರಿಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರ ಪ್ರಪಂಚದ ನಾನಾ ಕಡೆಗಳಲ್ಲಿ ಕ್ರೈಸ್ತ ಮತ ಪ್ರಚಾರ ಮಾಡಲಿಕ್ಕೆ ಕಳಿಸ್ತಾನೆ. ಇದು ಎರಡನೇ ಒಂದು ಕ್ರಮ ಅಂತ ಹೇಳ್ಬೋದು. ಮೂರನೇ ಒಂದು ಕ್ರಮ ಯಾವಪ್ಪ ಅಂತಂದ್ರ ಕ್ಯಾಥೋಲಿಕ್ ಮತದ ಜನಸಂಖ್ಯೆಯನ್ನ ಹೆಚ್ಚಿಸುವ ಸಲುವಾಗಿ ಸ್ಪೇನಿನ 3 ಜನಾಂಗವನ್ನ ಏನ್ ಮಾಡ್ತಾನಪ್ಪ ಅಂದ್ರ ಕ್ಯಾಥೋಲಿಕ್ ಪಂಥಕ್ಕೆ ಮತಾಂತರಗೊಳಿಸ್ತಾನೆ. ಮೂರನೇ ಒಂದು ಕ್ರಮ ಯಾವಪ್ಪ ಅಂದ್ರ ಸ್ಪೇನಿನ 3 ಜನಾಂಗವನ್ನ ಕ್ಯಾಥೋಲಿಕ್ ಪಂಥಕ್ಕೆ ಮತಾಂತರಗೊಳಿಸ್ಕೊಳ್ತಾನೆ. ಕಾರಣ ಏನಪ್ಪಾ ಅಂದ್ರ ತನ್ನ ಪಂಥದ ಜನಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ. ಈ ನೆಕ್ಸ್ಟ್ 4ನೇ ಒಂದು ಕ್ರಮ ಯಾವಪ್ಪ ಅಂತಂದ್ರ ನಿರುದ್ಯೋಗ, ಬಡತನ ಮತ್ತು ವೇಶ್ಯಾವಾಟಿಕೆಯನ್ನ ತೆಗೆದು ಹಾಕಲಿಕ್ಕೆ ದಿಟ್ಟ ಹೋರಾಟವನ್ನು ಕೈಗೊಳ್ತಾನೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮತ್ತೊಂದು ಪ್ರಮುಖ ಕ್ರಮ ಯಾವಪ್ಪ ಅಂತಂದ್ರ ತನ್ನ ಜೀಸಸ್ ಸಂಘದ ಮುಖೇನ ಯುರೋಪಿನ ನಾನಾ ರಾಷ್ಟ್ರಗಳಿಗೆ ಮತ್ತು ಏಷ್ಯಾ ಖಂಡದ ನಾನಾ ರಾಷ್ಟ್ರಗಳಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರ ಶಾಲಾ ಕಾಲೇಜುಗಳನ್ನ ಮತ್ತು ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡ್ತಾನೆ. ಉದಾಹರಣೆಗೆ ಯುರೋಪಿನಲ್ಲಿ ಕಂಡು ಬರ್ತಕ್ಕಂಥ ಜರ್ಮನಿ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಸ್ಪೇನ್ ಆಗಿರ್ಬೋದು, ಪೋರ್ಚುಗಲ್ ಆಗಿರ್ಬೋದು, ಡೆನ್ಮಾರ್ಕ್ ಆಗಿರ್ಬೋದು, ಈ ಎಲ್ಲ ಕಡೆಗಳಲ್ಲಿ ಜೀಸಸ್ ಸಂಘದ ಮುಖೇನ ಏನ್ ಮಾಡ್ತಾನಪ್ಪ ಅಂದ್ರ ಅನೇಕ ಶಾಲಾ ಕಾಲೇಜುಗಳನ್ನ ಮತ್ತು ಆಸ್ಪತ್ರೆಗಳನ್ನ ಸ್ಥಾಪನೆ ಮಾಡ್ತಾನೆ. ಕೇವಲ ಯುರೋಪ್ ಅಷ್ಟೇ ಅಲ್ಲದೆ ಏಷ್ಯಾದ ಭಾರತ ಆಗಿರ್ಬೋದು, ಚೀನಾ ಆಗಿರ್ಬೋದು ಮತ್ತು ಇತರ ದೇಶಗಳಾಗಿರ್ಬೋದು, ಆ ಎಲ್ಲ ಕಡೆಗಳಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಜೀಸಸ್ ಸಂಘದ ಮುಖೇನ ಶಾಲಾ ಕಾಲೇಜುಗಳು ಮತ್ತು ಆಸ್ಪತ್ರೆಯನ್ನ ನಿರ್ಮಾಣ ಮಾಡ್ತಾನೆ ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಈ ಜೀಸಸ್ ಸಂಘದ ಮುಖೇನ ಕೈಗೊಂಡಂತ ಮತ್ತೊಂದು ಪ್ರಮುಖ ಕ್ರಮ ಯಾವಪ್ಪ ಅಂತಂದ್ರ ಕ್ಯಾಥೋಲಿಕ್ ಪಂಥದಿಂದ ಪ್ರೊಟೆಸ್ಟೆಂಟ್ ಪಂಥಕ್ಕೆ ಮತಾಂತರ ಹೊಂದಿದ ಪ್ರೊಟೆಸ್ಟೆಂಟರ ಒಂದು ಮನವೊಲಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಏನ್ ಮಾಡ್ತಾನ್ರಿ? ಪ್ರೊಟೆಸ್ಟೆಂಟ್ ಪಂಥಕ್ಕೆ ಮತಾಂತರಗೊಂಡಂತ ಅನೇಕರ ಮನವೊಲಿಸಲಿಕ್ಕೆ ಪ್ರಯತ್ನ ಪಡ್ತಾನೆ ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಈತ ತನ್ನ ಒಬ್ಬ ಒಡನಾಡಿಯಾದಂತ ಸಂತ ಫ್ರಾನ್ಸಿಸ್ ಝೇವಿಯರ್ ನನ್ನ ಏನ್ ಮಾಡ್ತಾನಪ್ಪ ಅಂದ್ರ ನಮ್ಮ ಭಾರತಕ್ಕೆ ಕ್ರೈಸ್ತ ಧರ್ಮವನ್ನ ಪ್ರಚಾರ ಮಾಡ್ಲಿಕ್ಕೆ ಕಳಿಸ್ತಾನೆ. ಹೀಗಾಗಿ ನಮ್ಮ ಭಾರತಕ್ಕೆ ಬಂದಂತ ಈ ಫ್ರಾನ್ಸಿಸ್ ಝೇವಿಯರ್ ಅದರಲ್ಲೂ ಗೋವಾದಲ್ಲಿ ಬಂದು ಏನ್ ಮಾಡ್ತಾನಪ್ಪ ಅಂದ್ರ ಕ್ರೈಸ್ತ ಧರ್ಮ ಪ್ರಚಾರವನ್ನು ಮಾಡ್ತಾನೆ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಈ ಇಗ್ನೇಷಿಯಸ್ ಲಯೋಲ್ ಅಂತಕ್ಕಂಥ ವ್ಯಕ್ತಿ
ತನ್ನ ಜೀಸಸ್ ಸಂಘದ ಮುಖೇನ ಏನ್ ಮಾಡ್ತಾನಪ್ಪ ಅಂದ್ರ ಕ್ಯಾಥೋಲಿಕ್ನ ಘನತೆ ಮತ್ತು ಜನಪ್ರಿಯತೆಯನ್ನ ಹೆಚ್ಚಿಸುವ ಸಲುವಾಗಿ ಈ ಒಂದು ದಿಟ್ಟ ಕ್ರಮಗಳನ್ನ ಕೈಗೊಂಡು ಅದರಲ್ಲಿ ಯಶಸ್ವಿಯಾದಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಈತ 1548ರಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಸ್ಪಿರಿಚುವಲ್ ಎಕ್ಸರ್ಸೈಸ್ ಅಥವಾ ಆಧ್ಯಾತ್ಮಿಕ ಆಚರಣೆಗಳು ಅಂತಕ್ಕಂಥ ಒಂದು ಕೃತಿಯನ್ನ ರಚನೆ ಮಾಡ್ತಾನೆ. ಹೀಗಾಗಿ ಆ ಒಂದು ಕೃತಿಯಲ್ಲಿ ಕಂಡು ಬರ್ತಕ್ಕಂಥ ಅಂಶಗಳು ಏನಾಗಿತ್ತಪ್ಪ ಅಂತಂದ್ರೆ ಜೀಸಸ್ ಸಂಘದ ಸದಸ್ಯರು ಅನುಸರಿಸಬೇಕಾದಂತ ಒಂದು ಪ್ರಮುಖ ತತ್ವಗಳು ಮತ್ತು ನಿಯಮಗಳಾಗಿದ್ದು ಅಂತ ಹೇಳ್ಬೋದು. ಹೀಗೆ ಇಗ್ನೇಷಿಯಸ್ ಲಯೋಲನ ಒಂದು ಪ್ರಯತ್ನದ ಫಲದಿಂದಾಗಿ ಪ್ರೊಟೆಸ್ಟೆಂಟ್ ಚಳುವಳಿಯಿಂದ ಕಳೆದುಕೊಂಡಂತ ಕ್ಯಾಥೋಲಿಕ್ ಮತದ ಜನಪ್ರಿಯತೆ ಮತ್ತು ಘನತೆ ಮತ್ತೆ ಮರಳಿ ಬರುವುದಷ್ಟೇ ಅಲ್ಲದೆ ಪ್ರಪಂಚದ ನಾನಾ ಕಡೆಗಳಲ್ಲಿ ಈ ಕ್ಯಾಥೋಲಿಕ್ ಮತ ಏನಪ್ಪ ಅಂತಂದ್ರೆ ಅತ್ಯಂತ ಪ್ರಭಾವಶಾಲಿ ಪಂಥವಾಗಿ ಹೊರಹೊಮ್ಮಿತ್ತು ಅಂತ ಹೇಳ್ಬೋದು. ಹೀಗೆ ಆ ಪ್ರಭಾವಶಾಲಿ ಪಂಥವಾಗಿ ಹೊರಹೊಮ್ಮಲಿಕ್ಕೆ ಕಾರಣೀಕರ್ತನಾದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಈ ಇಗ್ನೇಷಿಯಸ್ ಲಯೋಲ್. ಕೊನೆಗೆ ಈ ಇಗ್ನೇಷಿಯಸ್ ಲಯೋಲ್ ಜುಲೈ 13, 1556 ಯಾಕಂಪ ಅಂದ್ರೆ ಇಟಲಿಯ ರೋಮ್ ನಲ್ಲಿ ತನ್ನ 64ನೇ ವಯಸ್ಸಿನಲ್ಲಿ ಮರಣ ಅಪ್ತಾನ ಅಂತ ಹೇಳ್ಬೋದು. ಹೀಗೆ ಇದರೊಂದಿಗೆ ಪ್ರತಿ ಧಾರ್ಮಿಕ ಸುಧಾರಣಾ ಚಳವಳಿ ಏನಕಪ್ಪ ಅಂದ್ರೆ ಮುಕ್ತಾಯಗೊಳ್ಳುತ್ತೆ. ಮುಂದುವರೆದಂತೆ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಈ ಪ್ರತಿ ಧಾರ್ಮಿಕ ಸುಧಾರಣೆಯ ನಂತರ ಧಾರ್ಮಿಕ ಸುಧಾರಣಾ ಚಳವಳಿಯ ಪರಿಣಾಮಗಳು ಅಂತಕ್ಕಂಥ ವಿಷಯವನ್ನು ಚರ್ಚೆಯನ್ನು ಕೈಗೊಂಡು. ಹೀಗಾಗಿ ಇಲ್ಲಿ ಧಾರ್ಮಿಕ ಸುಧಾರಣಾ ಚಳವಳಿಯ ಪರಿಣಾಮಗಳಂತ ಬಂದಾಗ ಅವು 2 ಹಂತದ ಚಳವಳಿಯ ಪರಿಣಾಮಗಳು ಅಂದ್ರೆ ಮಾರ್ಟಿನ್ ಲೂಥರ್ನ ನೇತೃತ್ವದ ಮತ ಸುಧಾರಣೆಯ ಪರಿಣಾಮಗಳು ಒಳಗೋತಾವು, ಜೊತೆಗೆ ಇಗ್ನೇಷಿಯಸ್ ಲಯೋಲ್ ನೇತೃತ್ವದ ಪ್ರತಿ ಧಾರ್ಮಿಕ ಸುಧಾರಣೆಯ ಪರಿಣಾಮಗಳನ್ನು ಒಳಗೋತಾವ. ಹೀಗೆ 2 ಹಂತದ ಹೋರಾಟಗಳನ್ನು ಒಟ್ಟುಗೂಡಿಸಿಕೊಂಡು ನಾವೇನ್ ಮಾಡೋಣ್ರಿ ಧಾರ್ಮಿಕ ಸುಧಾರಣಾ ಚಳವಳಿಯ ಪರಿಣಾಮಗಳನ್ನ ಚರ್ಚೆಯನ್ನು ಕೈಗೊಂಡು. ಹಾಗಾದ್ರೆ ಆರಂಭದಲ್ಲಿ ಮೊದಲ ಒಂದು ಪರಿಣಾಮ ಯಾವತ್ತಪ್ಪ ಅಂತಂದ್ರೆ ಕ್ರೈಸ್ತ ಧರ್ಮದ ಇಬ್ಬಾಗ ಅಥವಾ ಇದನ್ನ ಇನ್ನೊಂದು ರೀತಿಯಲ್ಲಿ ಕ್ರೈಸ್ತ ಧರ್ಮದಲ್ಲಿ ಒಡಕು. ಈ ಮತ ಸುಧಾರಣೆ ಅಥವಾ ಧಾರ್ಮಿಕ ಸುಧಾರಣಾ ಚಳವಳಿಯ ನಡೆದ ಮೊದಲ ಒಂದು ಪರಿಣಾಮ ಯಾವತ್ತಪ್ಪ ಅಂತಂದ್ರೆ ಅಖಂಡ ಕ್ರೈಸ್ತ ಧರ್ಮ ಒಡೆದು 2 ಪಂಥಗಳಾಗಿ ಮಾರ್ಪಡುತ್ತೆ. ಆ 2 ಪಂಥಗಳು ಯಾವಪ್ಪ ಅಂದ್ರೆ ಒಂದು ಕ್ಯಾಥೋಲಿಕ್ ಪಂಥ, ಇನ್ನೊಂದು ಪ್ರೊಟೆಸ್ಟೆಂಟ್ ಪಂಥ ಹೇಳ್ಬೋದು. ಹಾಗೂ ಕಾಲಾಂತರದಲ್ಲಿ ಉಪ ಪಂಥಗಳಾಗಿ ಮಾರ್ಪಡುತ್ತೆ ಅಂತ ಹೇಳ್ಬೋದು. ಜೊತೆಗೆ ಯುರೋಪಿನ ನಾನಾ ರಾಷ್ಟ್ರಗಳಲ್ಲಿ ಈ 2 ಪಂಥಗಳು ಜನಪ್ರಿಯತೆಯನ್ನು ಪಡ್ಕೋತಾವೆ. ಉದಾಹರಣೆಗೆ ಫ್ರಾನ್ಸ್, ಸ್ಪೇನ್, ಪೋರ್ಚುಗಲ್, ದಕ್ಷಿಣ ಜರ್ಮನಿ ಮತ್ತು ಇಟಲಿ ಈ ಎಲ್ಲ ಕಡೆಗಳಲ್ಲಿ ಕ್ಯಾಥೋಲಿಕ್ ಪಂಥ ಜನಪ್ರಿಯತೆಗೊಂಡ್ರ ಇಂಗ್ಲೆಂಡ್, ಉತ್ತರ ಜರ್ಮನಿ, ನಾರ್ವೆ, ಸ್ವೀಡನ್, ಹಾಲೆಂಡ್ ಮತ್ತು ಡೆನ್ಮಾರ್ಕ್ ಈ ಎಲ್ಲ ಕಡೆಗಳು ಏನಾಗತ್ತಪ್ಪ ಅಂದ್ರೆ ಪ್ರೊಟೆಸ್ಟೆಂಟ್ ಪಂಥ ಜನಪ್ರಿಯತೆಯನ್ನು ಪಡೆದುಕೊಂತ ಹೇಳ್ಬೋದು. ಇನ್ನು 2ನೇ ಒಂದು ಪರಿಣಾಮ ಯಾವಪ್ಪ ಅಂತಂದ್ರೆ ಧಾರ್ಮಿಕ ಯುದ್ಧಗಳ ಆರಂಭ. ಯಾವ ರೀತಿಪ್ಪ ಅಂತಂದ್ರೆ ಈ ಮತ ಸುಧಾರಣಾ ಚಳವಳಿಯಿಂದಾಗಿ ಕ್ಯಾಥೋಲಿಕ್ ಪಂಥ ತನ್ನ ಹಿರಿಮೆಯನ್ನು ಕಳೆದುಕೊಂಡು ಪ್ರೊಟೆಸ್ಟೆಂಟ್ ಪಂಥ ಏನಾಗತ್ತಪ್ಪ ಅಂತಂದ್ರೆ ಅತ್ಯಂತ ಜನಪ್ರಿಯವಾಗಿ ಹೊರಹೊಮ್ಮತೈತಿ. ಆ ಸಂದರ್ಭದಲ್ಲಿ ಕ್ಯಾಥೋಲಿಕ್ಕರು ಮತ್ತು ಪ್ರೊಟೆಸ್ಟೆಂಟರ ಮಧ್ಯೆ ಏನಾಗಪ್ಪ ಅಂದ್ರೆ ನಿರಂತರವಾಗಿ ಸುಮಾರು 30 ವರ್ಷಗಳ ಹೋರಾಟ ಕಂಡು ಬರುತ್ತೆ. ಉದಾಹರಣೆಗೆ 1618ರಿಂದ 1648ರವರೆಗೆ ಕ್ಯಾಥೋಲಿಕ್ಕರು ಮತ್ತು ಪ್ರೊಟೆಸ್ಟೆಂಟರು ಏನಕ್ಕಪ್ಪ ಅಂದ್ರೆ ನಿರಂತರ ಸಂಘರ್ಷಗಳಲ್ಲಿ ತೊಡಗುತ್ತಾರೆ. ಕೊನೆಗೆ 1648ರಲ್ಲಿ ವೆಸ್ಟ್ ಪೆಲಿಯಾ ಎಂಬ ಒಪ್ಪಂದ ಏರ್ಪಡುವ ಮುಖೇನ ಏನಾಗತ್ತಪ್ಪ ಅಂದ್ರೆ ಈ ಒಂದು ಧರ್ಮ ಯುದ್ಧಗಳು ಅಂತ್ಯಗೊಂಡವು ಅಂತ ಹೇಳ್ಬೋದು. ಹೀಗಾಗಿ ಈ ಧಾರ್ಮಿಕ ಸುಧಾರಣಾ ಚಳವಳಿಯ 2ನೇ ಒಂದು ಪರಿಣಾಮ ಏನಪ್ಪಾ ಅಂತಂದ್ರೆ ಧರ್ಮ ಯುದ್ಧಗಳ ಆರಂಭಕ್ಕೆ ಕಾರಣ. ನೆಕ್ಸ್ಟ್ 3ನೇ ಒಂದು ಪರಿಣಾಮ ಯಾವತ್ತಪ್ಪ ಅಂತಂದ್ರೆ ಕ್ಯಾಥೋಲಿಕ್ ಚರ್ಚಿನಲ್ಲಿ ಸುಧಾರಣೆ. ಈ ಧಾರ್ಮಿಕ ಸುಧಾರಣಾ ಚಳವಳಿಯ ಒಂದು ಮುಖ್ಯ ಪರಿಣಾಮ ಏನಪ್ಪಾ ಅಂತಂದ್ರೆ ಕ್ಯಾಥೋಲಿಕ್ ಚರ್ಚಿನಲ್ಲಿ ಸುಧಾರಣೆ. ಯಾವ ರೀತಿಪ್ಪ ಅಂದ್ರೆ ಈ ಮುಂಚೆ ಕ್ಯಾಥೋಲಿಕ್ ಚರ್ಚ್ನಲ್ಲಿ ಕಂಡು ಬರ್ತಕ್ಕಂಥ ಚರ್ಚ್ ಹುದ್ದೆಗಳು ಮತ್ತು ಕ್ಷಮಾಪನಾ ಪತ್ರಗಳ ಮಾರಾಟ ರದ್ದುಗೊಳ್ತಾವು. ಅಷ್ಟೇ ಅಲ್ಲದೆ ಪೋಪರು ಮತ್ತು ಪಾದ್ರಿಗಳು ನಡೆಸ್ತಕ್ಕಂಥ ವಿಲಾಸಿ ಜೀವನ ಅಂತ್ಯಗೊಳ್ಳುತ್ತೆ. ಜೊತೆಗೆ ಚರ್ಚ್ ನಲ್ಲಿ ಕಂಡು ಬರ್ತಕ್ಕಂಥ ಭ್ರಷ್ಟಾಚಾರ, ದುಂದುಗಾರಿಕೆ ಮತ್ತು ಅನೈತಿಕತೆ ಇವೆಲ್ಲವೂ ಏನಕ್ಕಪ್ಪ ಅಂದ್ರೆ ಸಂಪೂರ್ಣವಾಗಿ ಅಂತ್ಯಗೊಂಡವು ಅಂತ ಹೇಳ್ಬೋದು. ನೆಕ್ಸ್ಟ್ 4ನೇ ಒಂದು ಮುಖ್ಯ ಪರಿಣಾಮ ಯಾವತ್ತಪ್ಪ ಅಂತಂದ್ರೆ ಬೈಬಲ್ನ ತತ್ವಗಳ ಬಗ್ಗೆ ಇದ್ದ ಅನುಮಾನಕ್ಕೆ ಸ್ಪಷ್ಟತೆ. ಅಂದ್ರೆ ಯಾವ ರೀತಿಪ್ಪ ಅಂದ್ರೆ ಈ ಮುಂಚೆ ಮತ ಸುಧಾರಣೆ ನಡೆದ ಪರಿಣಾಮದಿಂದಾಗಿ ಆಗಿರ್ಬೋದು ಮತ್ತು ಹಲವಾರು ಮಾನವತಾವಾದಿಗಳ ಒಂದು ಬರಹದಿಂದಾಗಿರ್ಬೋದು ಏನಾಕತ್ತಪ್ಪ ಅಂತಂದ್ರೆ ಬೈಬಲ್ ನಲ್ಲಿ ಹೇಳಿದ್ದೆಲ್ಲವೂ ಸತ್ಯವಲ್ಲ ಅಂತಕ್ಕಂಥ ಒಂದು ಅಂಶ ಯಾರಿಗ್ ಗೊತ್ತಾಗಿತ್ರಿ? ಯುರೋಪಿನ ಜನತೆಗೆ ಗೊತ್ತಾಗಿತ್ತು. ಕಾರಣ ಏನಪ್ಪಾ ಅಂದ್ರೆ ಪೋಪನಿಂದ ಕೆಲವೊಂದಿಷ್ಟು ಸುಳ್ಳು ಸಂದೇಶಗಳು ಹೊರಬರ್ತಿದ್ವು. ಆದ್ರೆ ಯಾವಾಗ ಈ ಮತ ಸುಧಾರಣೆ ಏರ್ಪಡಿತೋ ಆ ಮತ ಸುಧಾರಣೆಯ ಪರಿಣಾಮದಿಂದಾಗಿ ಬೈಬಲ್ ನಲ್ಲಿ ಕಂಡು ಬರ್ತಕ್ಕಂಥ ಎಲ್ಲ ಅಂಶವೂ ಸುಳ್ಳಲ್ಲ ಹಾಗೂ ಎಲ್ಲ ಅಂಶಗಳು ಸತ್ಯವಲ್ಲ ಅಂತಕ್ಕಂಥ ಒಂದು ಅರಿವು ಯಾರಿಗ ಉಂಟಾಗತ್ತಪ್ಪ ಅಂತಂದ್ರೆ ಈ ಯುರೋಪಿನ ಜನರಿಗೆ ಉಂಟಾಯ್ತು ಅಂತ ಹೇಳ್ಬೋದು. ಇದು ಧಾರ್ಮಿಕ ಸುಧಾರಣಾ ಚಳವಳಿಯ
ನಾಲ್ಕನೇ ಒಂದು ಪರಿಣಾಮ ಅಂತ ಹೇಳ್ಬೋದು. ಇನ್ನು ಐದನೇ ಒಂದು ಪರಿಣಾಮ ಯಾವತ್ತಪ್ಪ ಅಂತಂದ್ರೆ ಪೋಪ್ ಮತ್ತು ಚರ್ಚಿನ ಪ್ರಾಬಲ್ಯದಲ್ಲಿ ಕುಸಿತ. ಯಾವ ರೀತಿಪ್ಪ ಅಂತಂದ್ರೆ ಮತ ಸುಧಾರಣಾ ಚಳವಳಿ ನಡೆದ ಪರಿಣಾಮದಿಂದಾಗಿ ಯುರೋಪಿನ ನಾನಾ ಕಡೆಗಳಲ್ಲಿ ಹೊಸ ಹೊಸ ಪಂಥಗಳು ಹುಟ್ಟಿಕೊಳ್ತಾವೆ. ಹೀಗೆ ಆ ಹೊಸ ಹೊಸ ಪಂಥಗಳು ಹುಟ್ಟಿಕೊಂಡಿದ್ದರಿಂದಾಗಿ ಕ್ಯಾಥೋಲಿಕ್ ಪಂಥ ಮತ್ತು ಕ್ಯಾಥೋಲಿಕ್ ಪಂಥದ ಮುಖ್ಯಸ್ಥನಾದಂತಹ ಪೋಪರು ತಮ್ಮ ಹಿರಿಮೆ ಆಗಿರ್ಬೋದು, ತಮ್ಮ ಗೌರವ ಆಗಿರ್ಬೋದು, ಇವೆಲ್ಲವುಗಳನ್ನ ಕಳೆದುಕೊಂಡು ಒಂದ್ ರೀತಿ ಅಧಿಕಾರ ವಂಚಿತರಾಕರ ಅಂತ ಹೇಳ್ಬೋದು. ಇದು ಧಾರ್ಮಿಕ ಸುಧಾರಣಾ ಚಳವಳಿಯ ಐದನೇ ಒಂದು ಪರಿಣಾಮ. ನೆಕ್ಸ್ಟ್ ಆರನೇ ಒಂದು ಪರಿಣಾಮ ಯಾವತ್ತಪ್ಪ ಅಂತಂದ್ರ ರಾಷ್ಟ್ರೀಯ ರಾಜ್ಯಗಳ ಏಳಿಗೆ ಅಂತ ಹೇಳ್ಬೋದು. ಯಾವ ರೀತಿಪ್ಪ ಅಂತಂದ್ರ ಮತ ಸುಧಾರಣಾ ಚಳವಳಿ ನಡೆಯ ತತ್ಪರಿಣಾಮವಾಗಿ ಪೋಪರ ಪರಮಾಧಿಕಾರವನ್ನ ವಿರೋಧಿಸಿ ಯುರೋಪಿನ ಅನೇಕ ರಾಷ್ಟ್ರಗಳಲ್ಲಿ ಸ್ಪೇನ್ ಆಗಿರ್ಬೋದು, ಪೋರ್ಚುಗಲ್ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಹಾಲೆಂಡ್ ಆಗಿರ್ಬೋದು, ಸ್ವೀಡನ್ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಹೀಗೆ ಈ ಅನೇಕ ಕಡೆಗಳೇನಾಕಪ್ಪ ಅಂತಂದ್ರ ಹೊಸ ಹೊಸ ಸಾಮ್ರಾಜ್ಯಶಾಹಿ ಮನೆತನ ಹುಟ್ಟಿಕೊಳ್ತಾವ. ಹೀಗೆ ಈ ಹುಟ್ಟಿಕೊಂಡಂತ ಸಾಮ್ರಾಜ್ಯಶಾಹಿ ಮನೆತನಗಳು ಏನ್ ಮಾಡ್ತಾವಪ್ಪ ಅಂತಂದ್ರ ಜನರಿಂದ ಬೆಂಬಲವನ್ನ ಪಡೆದುಕೊಳ್ಳುವ ಮುಖೇನ ಪೋಪನ ಅಧಿಕಾರವನ್ನ ಕಡಿತಗೊಳಿಸ್ತಾವ ಅಂತ ಹೇಳ್ಬೋದು. ಉದಾಹರಣೆಗೆ ಈ ಮುಂಚೆ ಏನೈತ್ರಿ, ಪೋಪ್ ತನ್ನನ್ನ ರಾಜನಿಗಿಂತ ಮೇಲು ಅಂತ ಸಾರಿಕೋತಿದ್ದ. ಆದ್ರ ಈ ಒಂದು ಮತ ಸುಧಾರಣಾ ಚಳವಳಿಯ ತತ್ಪರಿಣಾಮವಾಗಿ ರಾಜನು ಪೋಪನಿಗಿಂತ ಮೇಲು ಅಂತಕ್ಕಂಥ ಭಾವನೆ ಯಾರಲ್ಲಿ ಕಂಡು ಬರತ್ರಿ? ಜನರಲ್ಲಿ ಕಂಡು ಬರುತ್ತೆ. ಹೀಗಾಗಿ ಜನರು ಏನ್ ತಿಳ್ಕೊತಾರಪ್ಪ ಅಂದ್ರ ರಾಜನ ಧರ್ಮವೇ ಪ್ರಜೆಗಳ ಧರ್ಮ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ರಾಜ ಮನೆತನಗಳಿಗೆ ತಮ್ಮ ಒಂದು ಬೆಂಬಲವನ್ನು ಕೊಡ್ತಾವ ಅಂತ ಹೇಳ್ಬೋದು. ಇದು ಧಾರ್ಮಿಕ ಸುಧಾರಣಾ ಚಳವಳಿಯ ಆರನೇ ಒಂದು ಪರಿಣಾಮ. ನೆಕ್ಸ್ಟ್ ಏಳನೇ ಒಂದು ಮುಖ್ಯ ಪರಿಣಾಮ ಅಂತಂದ್ರ ಜಗತ್ತಿನಾದ್ಯಂತ ಕ್ರೈಸ್ತ ಧರ್ಮದ ಪ್ರಚಾರ. ಒಟ್ಟಾರೆಗೆ ಮತ ಸುಧಾರಣಾ ಚಳವಳಿ ಆಗಿರ್ಬೋದು, ಪ್ರತಿ ಧಾರ್ಮಿಕ ಸುಧಾರಣಾ ಚಳವಳಿ ಆಗಿರ್ಬೋದು, ಎರಡೂ ಚಳವಳಿಗಳ ತತ್ಪರಿಣಾಮವಾಗಿ ಜಗತ್ತಿನ ನಾನಾ ಕಡೆಗಳಲ್ಲಿ ಕ್ರೈಸ್ತ ಮಿಷನರಿಗಳು ಏನ್ ಮಾಡ್ತಾವಪ್ಪ ಅಂದ್ರ ತಮ್ಮ ಒಂದು ಕ್ರೈಸ್ತ ಮತ ಪ್ರಚಾರ ಕಾರ್ಯವನ್ನು ಕೈಗೊಳ್ತಾರೆ. ಅದರಲ್ಲೂ ಮುಖ್ಯವಾಗಿ ಜೀಸಸ್ ಸೊಸೈಟಿ ಅಥವಾ ಜೀಸಸ್ ಸಂಘದ ಮುಖೇನ ಅನೇಕ ಕ್ರೈಸ್ತ ಮಿಷನರಿಗಳು ಏನಕ್ಕಪ್ಪ ಅಂತಂದ್ರ ಪ್ರಪಂಚದ ನಾನಾ ಕಡೆಗಳಲ್ಲಿ ಈ ಕ್ರೈಸ್ತ ಧರ್ಮದ ಪ್ರಚಾರ ಕಾರ್ಯವನ್ನು ಕೈಗೊಂಡ್ರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಈ ಧಾರ್ಮಿಕ ಸುಧಾರಣೆಯ ಎಂಟನೇ ಒಂದು ಪರಿಣಾಮ ಯಾವತ್ತಪ್ಪ ಅಂತಂದ್ರ ದೇಶೀಯ ಭಾಷೆ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹ. ಈ ಧಾರ್ಮಿಕ ಸುಧಾರಣಾ ಚಳವಳಿಯಿಂದ ಕಂಡು ಬರತಕ್ಕಂತ ಅತ್ಯಂತ ಪ್ರಮುಖ ಪರಿಣಾಮ ಯಾವತ್ತಪ್ಪ ಅಂದ್ರ ದೇಶೀಯ ಭಾಷೆ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹ. ಯಾವ ರೀತಿಪ್ಪ ಅಂತಂದ್ರೆ ಈ ಮತ ಸುಧಾರಣಾ ಚಳವಳಿಯ ತತ್ ಪರಿಣಾಮವಾಗಿ ಬೈಬಲ್ ಅಂತಕ್ಕಂಥ ಗ್ರಂಥ ಅನೇಕ ದೇಶೀಯ ಭಾಷೆಗಳಲ್ಲಿ ಭಾಷಾಂತರಗೊಳ್ಳಲಿಕ್ಕೆ ಆರಂಭಿಸಿದೆ. ಹೀಗೆ ಆ ಭಾಷಾಂತರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೈಬಲ್ ನಲ್ಲಿ ಕಂಡು ಬರ್ತಕ್ಕಂಥ ಸತ್ಯಾಂಶಗಳ ಬಗ್ಗೆ ಆಗಿರ್ಬೋದು ಮತ್ತು ಕೆಲವೊಂದಿಷ್ಟು ಸುಳ್ಳು ಅಂಶಗಳ ಕುರಿತಾಗಿ ಅನೇಕ ಸಾಹಿತ್ಯಿಕ ಗ್ರಂಥಗಳು ರಚನೆಯಾದ ಅಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಧಾರ್ಮಿಕ ಸುಧಾರಣಾ ಚಳವಳಿ ಇದು ದೇಶೀಯ ಭಾಷೆ ಮತ್ತು ಸಾಹಿತ್ಯ ಹೆಚ್ಚಾಗಿ ರಚನೆಗೊಳ್ಳಲಿಕ್ಕೆ ತನ್ನದೇ ಆದಂತಹ ಪ್ರೋತ್ಸಾಹ ನೀಡಿತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಹಲವಾರು ಉಪಪಂಥಗಳು ಹುಟ್ಟಿಕೊಳ್ಳಲಿಕ್ಕೆ ಕಾರಣ. ಯಾವ ರೀತಿಪ್ಪ ಅಂತಂದ್ರೆ ಆರಂಭದಲ್ಲಿ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಮಾತ್ರ ಇದ್ದು, ಆದ್ರೆ ಕಾಲಾಂತರದಲ್ಲಿ ಕ್ಯಾಲ್ವಿನಿಸಂ ಆಗಿರ್ಬೋದು, ಆಂಗ್ಲಿಕನ್ ಆಗಿರ್ಬೋದು, ಪ್ಯೂರಿಟಾನಿಸಂ ಆಗಿರ್ಬೋದು, ಹೀಗೆ ಅನೇಕ ರೀತಿಯಾದಂತಹ ಒಂದು ಉಪಪಂಥಗಳು ಈ ಒಂದು ಚಳವಳಿಯ ಪರಿಣಾಮದಿಂದ ಹುಟ್ಟಿಕೊಂಡು ಅಂತ ಹೇಳ್ಬೋದು. ನೆಕ್ಸ್ಟ್ ಈ ಧಾರ್ಮಿಕ ಸುಧಾರಣಾ ಚಳವಳಿಯ ಮತ್ತೊಂದು ಮುಖ್ಯ ಪರಿಣಾಮ ಯಾವತ್ತಪ್ಪ ಅಂತಂದ್ರೆ ರೈತರ ದಂಗೆಗೆ ಕಾರಣ. ಯಾವ ರೀತಿಪ್ಪ ಅಂದ್ರೆ 1524-25 ಅವಧಿಯಲ್ಲಿ ಮಾರ್ಟಿನ್ ಲೂಥರ್ ಏನಂತ ಹೇಳಿರ್ತಾನ್ರಿ, ದೇವರ ಮುಂದೆ ಎಲ್ಲರೂ ಸಮಾನರು ಅಂತಕ್ಕಂಥ ಒಂದು ತತ್ವವನ್ನು ಪ್ರಚಾರ ಮಾಡಿರ್ತಾನೆ. ಹೀಗಾಗಿ ಲೂಥರ್ನ ತತ್ವದಿಂದ ಪ್ರೇರಿತಗೊಂಡಂತ ಅನೇಕ ಜನರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಜಮೀನ್ದಾರರ ವಿರುದ್ಧ ತಮ್ಮ ಒಂದು ಹೋರಾಟವನ್ನು ಕೈಗೊಂಡಿರ್ತಾರೆ. ಹೀಗಾಗಿ 1524 1525 ಅವಧಿಯಲ್ಲಿ ಅನೇಕ ಜಮೀನ್ದಾರರು ಏನಾಕರಪ್ಪ ಅಂದ್ರೆ ತಮ್ಮ ಒಂದು ಪ್ರಾಣವನ್ನ ಕಳೆದುಕೋತಾರೆ. ಯಾರಿಂದಾಗ್ರಿ? ಈ ಒಂದು ರೈತರಿಂದಾಗಿ. ಹೀಗಾಗಿ 1524-25 ಅವಧಿಯಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ರೈತ ದಂಗೆಯಿಂದಾಗಿ ಅನೇಕ ಜಮೀನ್ದಾರರು ಪ್ರಾಣವನ್ನು ಕೈಗೊಳ್ತಾರೋ, ಜೊತೆಗೆ ಅಪಾರವಾದಂತ ರಕ್ತಪಾತ ಉಂಟಾಕದಂತ ಹೇಳ್ಬೋದು. ಸುಮಾರು 50,000ಕ್ಕೂ ಹೆಚ್ಚಿನ ರೈತರು ಈ ರೈತ ದಂಗೆಯಲ್ಲಿ ಏನಕರಪ್ಪ ಅಂದ್ರೆ ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು ಅಂತ ಹೇಳ್ಬೋದು. ಇದು ಈ ಧಾರ್ಮಿಕ ಸುಧಾರಣಾ ಚಳವಳಿಯಿಂದ ಕಂಡು ಬರ್ತಕ್ಕಂಥ ಒಂದು ಕೆಟ್ಟ ಪರಿಣಾಮ ಅಂತ ಹೇಳ್ಬೋದು. ನೆಕ್ಸ್ಟ್ ಮತ್ತೊಂದು ಮುಖ್ಯ ಪರಿಣಾಮ ಯಾವತ್ತಪ್ಪ ಅಂತಂದ್ರೆ ಚರ್ಚ್ ಆಸ್ತಿಯ ಮುಟ್ಟುಗೋಲು. ಈ ಧಾರ್ಮಿಕ ಸುಧಾರಣಾ ಚಳವಳಿಯ ಮತ್ತೊಂದು ಮುಖ್ಯ ಪರಿಣಾಮ ಯಾವತ್ತಪ್ಪ ಅಂದ್ರೆ ಕ್ಯಾಥೋಲಿಕ್ ಚರ್ಚ್ ಹೊಂದಿರತಕ್ಕಂಥ ಆಸ್ತಿಯನ್ನೆಲ್ಲ ಮುಟ್ಟುಗೋಲು ಹಾಕಿಕೊಳ್ತಾರೋ, ಅದರ ಮುಟ್ಟುಗೋಲು ಹಾಕಿಕೊಂಡ್ರೂ ಸಹ ಆಯಾ ದೇಶಗಳ ಒಂದು ಆರ್ಥಿಕ ಅಭಿವೃದ್ಧಿಗೆ ಅವುಗಳನ್ನ ಬಳಸಿಕೊಳ್ಳುವಂತ ಏನ್ ಮಾಡ್ತಾರಪ್ಪ ಅಂದ್ರೆ
ಆಜ್ಞೆ ಮಾಡ್ತಾರೆ. ಹೀಗಾಗಿ ಒಂದು ಕಡೆ ಕ್ಯಾಥೋಲಿಕ್ ಚರ್ಚಿನ ಆಸ್ತಿ ಬೇರೆಯವರ ಪಾಲಾದರೂ ಕೂಡ ಅಲ್ಲಿರ್ತಕ್ಕಂಥ ಸಂಪತ್ತನ್ನೆಲ್ಲ ಏನ್ ಮಾಡ್ತಾವಪ್ಪ ಅಂದ್ರೆ ಆಯಾ ದೇಶಗಳು ತಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಗೆ ಏನ್ ಮಾಡ್ತಾವಪ್ಪ ಅಂದ್ರೆ ಖರ್ಚು ಮಾಡಿಕೊಳ್ಳಲಿಕ್ಕೆ ಆರಂಭಿಸ್ತಾವ ಹೇಳ್ಬೋದು. ನೆಕ್ಸ್ಟ್ ಮತ್ತೊಂದು ಮುಖ್ಯ ಪರಿಣಾಮ ಯಾವತ್ತಪ್ಪ ಅಂತಂದ್ರೆ ಶಿಕ್ಷಣದ ಪ್ರಸಾರ. ಈ ಧಾರ್ಮಿಕ ಸುಧಾರಣಾ ಚಳವಳಿ ನಡೆದ ಪರಿಣಾಮದಿಂದಾಗಿ ಅನೇಕ ಕ್ರೈಸ್ತ ಮಿಷನರಿಗಳು ಪ್ರಪಂಚದ ನಾನಾ ಕಡೆಗಳಲ್ಲಿ ಏನ್ ಮಾಡ್ತಾವಪ್ಪ ಅಂದ್ರೆ ಅನೇಕ ಶಾಲಾ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡ್ತಾರೆ. ಹೀಗೆ ಆ ಸ್ಥಾಪನೆ ಮಾಡಿರ್ತಕ್ಕಂಥ ಶಾಲಾ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅನೇಕ ರೀತಿಯಾದಂತ ವಿಷಯಗಳನ್ನ ಬೋಧನೆ ಮಾಡ್ತಾರೆ ಅಂತ ಹೇಳ್ಬೋದು. ಉದಾಹರಣೆಗೆ ಕಲೆ, ಸಾಹಿತ್ಯ, ವಿಜ್ಞಾನ, ಗಣಿತ, ವೈದ್ಯಶಾಸ್ತ್ರ ಹೀಗೆ ನಾನಾ ವಿಷಯಗಳಿಗೆ ಸಂಬಂಧಿಸಿರ್ತಕ್ಕಂಥ ವಿಷಯಗಳನ್ನೆಲ್ಲವನ್ನು ಬೋಧನೆ ಮಾಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮತ್ತೊಂದು ಮುಖ್ಯ ಪರಿಣಾಮ ಯಾವಪ್ಪ ಅಂತಂದ್ರೆ ಬಂಡವಾಳಶಾಹಿಗಳ ಉಗಮ. ಯಾವ ರೀತಿಪ್ಪ ಅಂದ್ರೆ ಚರ್ಚ್ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಂಡಂತ ಸಂದರ್ಭದಲ್ಲಿ ಜಮೀನ್ದಾರರಿಂದ ಆಸ್ತಿಯನ್ನ ಪಡೆದುಕೊಂಡಂತ ರೈತರಾಗಿರ್ಬೋದು, ಪೋಪರಿಂದ ಆಸ್ತಿಯನ್ನ ಪಡೆದುಕೊಂಡಂತ ರಾಜರಾಗಿರ್ಬೋದು ಮತ್ತು ಇತರೆ ವರ್ಗದವರೆಲ್ಲರೂ ಅಂದ್ರೆ ರಾಜರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ರೈತರಾಗಿರ್ಬೋದು, ಇವರೆಲ್ಲರೂ ಚರ್ಚಿನಿಂದ ವಶಪಡಿಸಿಕೊಂಡಂತ ಆಸ್ತಿಯನ್ನೆಲ್ಲ ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಬಂಡವಾಳಶಾಹಿಗಳಿಗೆ ಮಾರಾಟ ಮಾಡ್ತಾರೆ. ಹೀಗಾಗಿ ಇದರಿಂದ ಬಂಡವಾಳಶಾಹಿಗಳ ಉಗಮವಾಗುವುದು ಅಷ್ಟೇ ಅಲ್ಲದೆ ಕೈಗಾರಿಕಾ ಕ್ರಾಂತಿ ನಡೆಯಲಿಕ್ಕೆ ಸಹಾಯವಾಯಿತು ಅಂತ ಹೇಳ್ಬೋದು. ನೆಕ್ಸ್ಟ್ ಮತ್ತೊಂದು ಪರಿಣಾಮ ಯಾವಪ್ಪ ಅಂತಂದ್ರೆ ಧಾರ್ಮಿಕ ಮತ್ತು ಬೌದ್ಧಿಕ ಸ್ವಾತಂತ್ರ್ಯಕ್ಕೆ ಮನ್ನಣೆ. ಯಾವ ರೀತಿಪ್ಪ ಅಂತಂದ್ರೆ ಈ ಧಾರ್ಮಿಕ ಸುಧಾರಣಾ ಚಳವಳಿ ನಡೆದ ತತ್ಪರಿಣಾಮವಾಗಿ ಜನರಿಗೆ ಆಯಾ ಧಾರ್ಮಿಕ ಪಂಥಗಳನ್ನ ಅನುಸರಿಸಲಿಕ್ಕೆ ಅವಕಾಶ ಸಿಕ್ತು ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಧರ್ಮಕ್ಕೆ ಹೊರತಾಗಿ ಅವರು ತಮ್ಮಲ್ಲೇ ಬೌದ್ಧಿಕ ಚಿಂತನೆಗಳನ್ನ ಕಲಿಯಲಿಕ್ಕೆ ಒಂದು ಅನುಕೂಲಕರ ಪರಿಸ್ಥಿತಿ ಉಂಟಾಯ್ತು ಅಂತ ಹೇಳ್ಬೋದು. ನೆಕ್ಸ್ಟ್ ವ್ಯಕ್ತಿವಾದ ಮತ್ತು ಪ್ರಜಾಪ್ರಭುತ್ವದ ಉಗಮಕ್ಕೆ ಕಾರಣ. ಹೀಗೆ ಇವೆಷ್ಟು ಕಾರಣಗಳ ಹಿನ್ನೆಲೆಯಲ್ಲಿ ನಮಗೇನು ಕಂಡು ಬರ್ತಾವಪ್ಪ ಅಂದ್ರ ಈ ಧಾರ್ಮಿಕ ಸುಧಾರಣಾ ಚಳವಳಿಯ ಪರಿಣಾಮಗಳು ಕಂಡು ಬರ್ತಾವ. ಇದರೊಂದಿಗೆ ನಾವು ಚರ್ಚೆ ಮಾಡ್ತಕ್ಕಂಥ ಮತ ಸುಧಾರಣೆ ಹಾಗೂ ಪ್ರತಿ ಧಾರ್ಮಿಕ ಸುಧಾರಣಾ ಚಳವಳಿ ಅಂತಕ್ಕಂಥ ಅಧ್ಯಾಯ ಮುಕ್ತಾಯಗೊಳ್ಳುತ್ತೆ. ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಹೊಸ ಅಧ್ಯಾಯದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.